ಆನ್ ದ್ಯಾಟ್ ನೋಟ್ ಈಗ ಮಾಧ್ಯಮದವ್ರಿಗೆ ಏನಾದರೂ ಪ್ರಶ್ನೆ ಇದ್ದರೆ ನಾವು ತಗೊಳ್ಳೋಕ್ಕೆ ರೆಡಿಯಾಗಿದ್ದೀವಿ. ಓವರ್ ಟು ದ ಮೆಂಬರ್ಸ್ ಆಫ್ ದ ಪ್ರೆಸ್. ಪ್ರಶ್ನೆ ಕೊಡಿ. ಪರಂ ಸರ್, ಪ್ರತಿ ಬಾರಿ ಬೇರೆ ಬೇರೆ ಕ್ಷೇತ್ರಗಳಿಂದ ಬೇರೆ ಬೇರೆ ಸೆಲೆಬ್ರಿಟೀಸ್ಗಳು ಮತ್ತು ಕಂಟೆಸ್ಟೆಂಟ್ಗಳು ಬರ್ತಾರೆ. ಈ ಬಾರಿನೂ ಕಾಮನ್ ಪೀಪಲ್, ಕಾಮನ್ ಜನಕ್ಕೆ ಏನು ಅವಕಾಶ ಇದೆಯಾ? ಹೀಗೆ ನಾನು ಸೆಲೆಬ್ರಿಟಿಗಳು, ಸೆಮಿ ಸೆಲೆಬ್ರಿಟಿಗಳು ಮೈಕ್ ಸೊ ದಟ್ ಇವನ್ ದೇ ಕ್ಯಾನ್ ಗೆಟ್ ಹಿಯರ್, ವಿಡಿಯೋ ಪೀಪಲ್ ಕ್ಯಾನ್ ಹಿಯರ್. ಸರ್, ಏನಂದ್ರೆ ಪ್ರತಿ ಬಾರಿ ಅಂದರೆ 2-3 ಸೀಸನ್ನಿಂದ ಕಾಮನ್ ಪೀಪಲ್ ಬಿಗ್ ಬಾಸ್ಗೆ ಬರ್ತಾ ಇದ್ದಾರೆ. ಅವ್ರಿಗೆ ಬಂದಾಗ ಸಾಕಷ್ಟು ರೆಕಗ್ನೈಸೇಷನ್ ಸಿಗ್ತಾ ಇದೆ. ಈ ಬಾರಿ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ ಬೇರೆ ಬೇರೆ ಕ್ಷೇತ್ರಗಳಿಂದ. ಜೊತೆಗೆ ಸೆಲೆಬ್ರಿಟಿಗಳು ಹೆಚ್ಚಾಗಿ ಬರ್ತಾ ಇದ್ದಾರೆ. ಈ ಬಾರಿ ಕೂಡ ಕಾಮನ್ ಅಂದರೆ ಜನರಲ್ ಕಾಮನ್ ಪೀಪಲ್ ಬರ್ತಾರ? ಹೇಗೆ ಅವಕಾಶ ಇದೆಯಾ? ನಾವು ಸೀಸನ್ 5 ಮತ್ತು ಸೀಸನ್ 6 ಈ 2 ಸೀಸನ್ಗಳಲ್ಲಿ ಕಾಮನ್ ಅಂದರೆ ಸಾಮಾನ್ಯ ಜನರನ್ನು ನಾವು ಆಯ್ಕೆ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಅದನ್ನ ಆಯ್ಕೆ ಮಾಡಿ ಆ ಸೀಸನ್ನ ಥೀಮ್ ಅದು ಅಂದ್ರೆ 5 ಮತ್ತು 6, 5 ಮಿಕ್ಸ್ ಹೋದ್ವಿ, 6 ಹೆಚ್ಚು ಜನ ಕಾಮನರ್ಸ್, ಕಡಿಮೆ ಸೆಲೆಬ್ರಿಟೀಸ್ ಹೋದ್ವಿ. ಹಂಗೆ ನೋಡಿದ್ರೆ 7ನೇ ಸೀಸನ್ ನಾವು ಅಷ್ಟು ಜನ ಸೆಲೆಬ್ರಿಟೀಸೇ ಹೋಗಿದ್ವಿ. ಸೊ ನಾವು ಸೆಲೆಬ್ರಿಟಿ ಸೀಸನ್ ಮುಗಿಸಿದ್ವಿ ಮತ್ತು ಈ ಸಾರಿಯೂ ಇನ್ನೊಂದು ಸೆಲೆಬ್ರಿಟಿ ಸೀಸನ್ಗೆ ಸಿದ್ಧ ಆಗ್ತಿದ್ದೀವಿ. ಸೊ ಇದು ಸೆಲೆಬ್ರಿಟಿ ಸೀಸನ್ ಆಗಿರುತ್ತೆ. ಸುದೀಪ್ ಸರ್, ನಿಮಗೆ ಪ್ರಶ್ನೆ ಸರ್. ಈಗ ಆಲ್ರೆಡಿ 7 ಸೀಸನ್ ಕಂಪ್ಲೀಟ್ ಮಾಡಿದ್ದೀರಾ, 8ನೇ ಸೀಸನ್ ಬಂದಿದ್ದೀರಾ. ಈ 7 ಸೀಸನಲ್ಲಿ ಸಾಕಪ್ಪ ಅಂತ ಯಾವತ್ತಾದ್ರೂ ನಿಮ್ಮ ಆಂಕರಿಂಗ್ ಅಲ್ಲಿ ಸಾಕಪ್ಪ ಅಂತ ಅನ್ಸಿದೆ? ಒಂದು ವೇಳೆ ಅನ್ಸಿದ್ರೆ ಯಾವ ಸೀಸನ್ ಆಗಿದೆ? ಯಾಕೆ ಸರ್ 6th ಸೀಸನ್ ಒಂದ್ಸತಿ ನೀವೇ ಪ್ಲೀಸ್ ಫಸ್ಟ್ ಎಪಿಸೋಡ್ ಆಸೆ ಒಂದ್ಸತಿ ನೋಡಿ, ಆಮೇಲೆ ನಿಮಗೆ ವಾಪಸ್ ನೀವು ಕೇಳಬೇಕು ಅಂತ ನಾನು ಸವಾಲ. ನಾನು ಹಾಗನ್ಬಿಟ್ಟು 6ನೇ ಸೀಸನ್ಲಿರೋ ಕಂಟೆಸ್ಟೆಂಟ್ಸ್ಗಳಿಗೆ ಅಥವಾ ಅವ್ರನ್ನ ನಾನು ಕೇವಲವಾಗಿ ನೋಡ್ತಾ ಇಲ್ಲ. ಬಟ್ ನಾನು ಟ್ರೈ ಟು ಟೆಲ್ ಯು, ಇಡೀ ಒಂದು ಈ ಹಾಲಲ್ಲಿ ಕೂತಿರೋಕ್ಕೆ ಒಂದು ವಾತಾವರಣ ಹಾಳಾಗೋದಕ್ಕೆ ಏನಾದರೂ ಒಂದು ಎಲಿಮೆಂಟ್ ಸಾಕು, ಕರೆಕ್ಟ್? ಸೊ ಕೆಲವು ಅಲ್ಲಿ ಏನಾಗ್ತಾ ಇತ್ತು ಆ ಪರ್ಟಿಕ್ಯುಲರ್ ಸೀಸನಲ್ಲಿ ತುಂಬ ಒಳ್ಳೆ ಕಂಟೆಸ್ಟೆಂಟ್ಸ್ ಕೂಡ ಬಂದರು. ಬಟ್ ಐ ಥಿಂಕ್ ಸಮ್ ಆಫ್ ದೆಮ್ ಆರ್ ಅನ್ಫಾರ್ಚುನೇಟ್. ಏನಕ್ಕಂದರೆ ಬಹುಶಃ ಬೇರೆ ಸೀಸನ್ಗಳಲ್ಲಿದ್ದರೆ ಅವ್ರು ಇನ್ನೂ ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ. ಐ ಥಿಂಕ್ ಬಟ್ ಇಟ್ ಡೆಫಿನೆಟ್ಲಿ ಸ್ಟ್ರೆಸ್ ಮೀ ಔಟ್ ಆ ಒಂದು ಸೀಸನ್. ಮತ್ತೆ ಈ ಸೀಸನ್ ನಿಮ್ಮ ಕಾಸ್ಟ್ಯೂಮ್ ಬಗ್ಗೆ ಹೇಳೋದಾದ್ರೆ, ಈ ಆಲ್ರೆಡಿ 7 ಸೀಸನ್ನಲ್ಲೂ ತುಂಬ ವೆರೈಟಿ ಕಾಸ್ಟ್ಯೂಮ್ ಇದೆ. ಇದರಲ್ಲಿ ಏನಾದರೂ ಮತ್ತೆ ಒಂದು ಹೊಸ ಪ್ರಯೋಗ ಏನಾದರೂ ಮಾಡ್ತಾರೆ ಕಾಸ್ಟ್ಯೂಮಲ್ಲಿ? ಈ ಸತಿ ಎಲ್ಲ ಪ್ಯಾಂಟಿಗೂ ಸಿಕ್ಕಿದ್ರೆ ಸರ್, ಇದು ಈಗ ಕೋವಿಡ್ ನಂತರ ಒಂದು ಸ್ಮಾಲ್ ಸ್ಕ್ರೀನ್ ಒಂದು ದೊಡ್ಡ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾ ಇದೆ. ಪ್ರಿಕಾಷನ್ ಹೇಗಿರುತ್ತೆ? ಕೋವಿಡ್ ಬಂದಾಗ ಇವಾಗ ಮಾಸ್ಕ್ ಅದೆಲ್ಲ ತುಂಬ ಡಿಸ್ಟೆನ್ಸ್ ಇಲ್ಲ, ಇನ್ನೂ ಮೊದಲಿಲ್ಲ, ಕೋವಿಡ್ ಮತ್ತೆ ಸೆಕೆಂಡ್ ರೌಂಡ್ ಬರುತ್ತೆ ಅಂತ ಒಂದು ಸುದ್ದಿ ಇದೆ. ನೋಡಿ, ನೀವು ಅವಾಗ ಹೇಳಿದಾಗ ನಾನು 17 ಜನ ಕಂಟೆಸ್ಟೆಂಟ್ನ ಕಳ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೂ 16, 15 ಅಂತೆಲ್ಲ ಹೇಳ್ತಾ ಇದ್ದೀನಿ ನಾನು. ಕಾರಣ ಏನಂದ್ರೆ ಆಲ್ರೆಡಿ ಅವರು ಕ್ವಾರಂಟೈನಲ್ಲಿ ಇದ್ದಾರೆ. ಸೊ 2 ಸಾರಿ RT-PCR ಆಗಿದೆ, 2 ಸಾರಿ ನೆಗೆಟಿವ್ ಬಂದಿದೆ ಅಷ್ಟು ಜನರಿಗೂ. ಆದರೆ ಇನ್ನೊಂದು ಸಾರಿ ಹೋಗೋ ಮೊದಲು RT-PCR ಆಗುತ್ತೆ, ಅಲ್ಲಿ ಪಾಸಿಟಿವ್ ಬಂದರೆ ನಾನಂತೂ ಕಳ್ಸೋಕ್ಕಾಗಲ್ಲ. ಸೊ ಆ ಕಾರಣಕ್ಕೆ ನಾನೊಂದು ಡೆಫಿನೆಟ್ ನಂಬರ್ ಕೊಡೋಕೆ ಆಗ್ತಾ ಇಲ್ಲ. ಸೊ ಎಲ್ಲ ಕಂಟೆಸ್ಟೆಂಟ್ಗಳು ಕ್ವಾರಂಟೈನ್ ಅಂತೂ ಮಸ್ಟ್ ಇದೆ. 3 ಸಾರಿ RT-PCR ಮಸ್ಟ್ ಇದೆ. ಎಲ್ಲ ಕ್ಯಾಮ್ರಾಮನ್ಗಳು, ಕ್ರೂಗಳು ಮೋಸ್ಟ್ ಆಫ್ ದೆಮ್ ಕ್ವಾರಂಟೈನ್ ಇದ್ದಾರೆ. ಒಂದು ಮಟ್ಟದಲ್ಲಿ ಬಯೋಬಬಲ್ ಅನ್ನ ಕ್ರಿಯೇಟ್ ಮಾಡಕ್ಕೆ ಗುದ್ದಾಡ್ತಾ ಇದ್ವಿ. ವೆರಿ ಚಾಲೆಂಜಿಂಗ್. ಬಟ್ ಇದೊಂದು ಇವತ್ತಿನ ಅವಶ್ಯಕತೆ ಅಥವಾ ಚಾಲೆಂಜ್ ಆಗಿರೋದ್ರಿಂದ ಅದನ್ನ ಮಾಡಲೇಬೇಕು. ಯಾಕೆಂದ್ರೆ ಕಂಟೆಸ್ಟೆಂಟ್ಗಳು ಯಾವತ್ತೇ ಇದ್ರು, ಯಾರು ಮನೆ ಒಳಗಡೆ ಹೋಗ್ತಾರೋ ಒಂದು ಜವಾಬ್ದಾರಿ ಆಗುತ್ತೆ. ಯಾಕಂದ್ರೆ 24/7 ಅವರು ನಮ್ಮ ಅಂಡರ್ ಇರೋದ್ರಿಂದ ಒಂಥರ ಮಕ್ಕಳ ತರ ಆಗ್ಬಿಡ್ತಾರೆ. ಸೊ ಅವ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಚಾನಲ್ಗೆ ಮತ್ತು ಈ ಶೋನ ನಡೆಸೋರಿಗೆ ಇರುತ್ತೆ. ಆ ಒಂದು ಭಯ, ಆ ಒಂದು ಅನ್ಸರ್ಟನಿಟಿಯನ್ನ ನಮ್ಮ ಮುಂದೆ ಇಟ್ಕೊಂಡೆ ಆದಷ್ಟು ಎಷ್ಟು ಸಾಧ್ಯವೋ ಅಷ್ಟು ಪ್ರಿಕಾಷನ್ಸ್ ಅನ್ನ ತಗೊಂಡು ಎಲ್ಲೆಲ್ಲಿ ಪ್ರೆಷರ್ ಟೆಸ್ಟ್ ಮಾಡ್ಬೋದು ಮಾಡಿ ಅವರನ್ನ ಒಳಗಡೆ ಕಳಿಸ್ತಾ ಇದ್ವಿ. ಅದರಿಂದಾಗಿ ಅನೇಕ ರೀತಿಯ ತೊಂದರೆಗಳಾಗ್ತಿವೆ. ಬಟ್ ಸ್ಟಿಲ್ ಆ ತೊಂದರೆಗಳಿಗೆ ಒಗ್ಗೂಡೋದು, ಹೆಂಗೆ ಮಾಸ್ಕ್ ನಮಗೆ ತೊಂದರೆ ಆದ್ರೂ ನಾವು ಹಾಕೊಳ್ಳೋದು ಒಂದು ಮುಖ್ಯ ವಿಷಯವೋ ಆ ಥರ ಈ ಅಂಶಗಳನ್ನ ಇಟ್ಕೊಂಡು ನಾವು ಸೀಸನ್ಗೆ ಸಿದ್ಧತೆ ಮಾಡ್ಕೊಂಡಿದ್ವಿ. ಸುದೀಪ್ ಸರ್, ಒಂದು ನಿಮ್ಮ ಸಿನಿಮಾ ಅಥವಾ ಸಿನಿಮಾದಲ್ಲಿರೋ ನಿಮ್ಮ ಪಾತ್ರ ಅಂತ ಬಂದಾಗ ಕತೆಗೆ ತಕ್ಕಂತೆ ಪಾತ್ರ ಇರುತ್ತೆ, ಅಥವಾ ಏನ್ ಸ್ಕ್ರಿಪ್ಟ್ ಇರುತ್ತೋ ಅದಕ್ಕೆ ತಕ್ಕಂಗೆ ಅಭಿನಯ ಮಾಡಿ ಬರ್ತೀರಾ.
ಇದು ರಿಯಾಲಿಟಿ ಶೋ. ಅಲ್ಲಿ 17 ಡಿಫ್ರೆಂಟ್ ಮನಸ್ಥಿತಿಗಳಿರ್ತವೆ. ಈ ಕಡೆ ಸೈಡಲ್ಲಿ ನೀವು ಒಬ್ಬರೇ ಇರ್ತೀರಾ. ಸೊ ಸುದೀಪ್ ಅವರು ಮಾನಸಿಕವಾಗಿ ಆ 17 ಮನಸ್ಸುಗಳನ್ನ ಸ್ಟಡಿ ಮಾಡಿ ಏನೋ ಒಂದು ಅವರಲ್ಲಿ ನಡೆಯುವಂತಹ ಪ್ರತಿಯೊಂದು ಇದಕ್ಕೂ ನೀವು ಯಾವ ರೀತಿ ಮಾನಸಿಕವಾಗಿ ರೆಡಿ ಆಗ್ತೀರಾ ಅಂತ ಹೇಳಿ ಪ್ರತಿ making me sound like feel like a psychiatrist, right? There is no way that I can understand. And ಅವ್ರು ಏನು ಮಾತಾಡ್ತಾರೋ ಅಷ್ಟಕ್ಕೆ ಸ್ಪಂದಿಸ್ತೇನೆ ಹೊರತು ನಾನು ಐ ಡೋಂಟ್ ಇವನ್ ಎಫರ್ಟ್ ಹಾಕಲ್ಲ ನಾನು ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು. ದಟ್ ಇಸ್ ನಾಟ್ ಇವನ್ ಮೈ ಜಾಬ್. ನಾನು ಹೇಳ್ತಾ ಇರೋದು ದಟ್ ಇಸ್ ನಾಟ್ ಇವನ್ ಮೈ ಜಾಬ್. ನಾನು ರಿಸ್ಟ್ರಿಕ್ಷನ್ ಹಾಕೋಕ್ಕಲ್ಲ. ಇದಕ್ಕೋಸ್ಕರ ಕರ್ಕೊಂಡು ಹೋಗಿದ್ದಾರೆ, ಇದು ಪೇಮೆಂಟ್ ಕೊಟ್ಟಿದ್ದಾರೆ, ಇಷ್ಟು ಮಾಡ್ತೀನಿ ಅಂತ. ನೋ, ಇಟ್ಸ್ ನಾಟ್ ಲೈಕ್ ದಟ್. ಐ ಕ್ಯಾನ್. ಯು ಥಿಂಕ್ ಐ ಕ್ಯಾನ್ ಸ್ಟಡಿ ದೆಮ್? ಯು ಕ್ಯಾನ್. ಅವ್ರು ಇವಾಗ ಫಾರ್ ಎಕ್ಸಾಂಪಲ್ ವಾರ ಇಡೀ ಏನು ನಡೀತಾ ಇರೋದು ಅದನ್ನು ನೋಡ್ತೀವಿ, ಮಾತಾಡ್ತೀವಿ. ಸೊ ಬಟ್ ಡೋಂಟ್ ಯು ಥಿಂಕ್ ಎವ್ರಿಬಡಿ ಇಸ್ ಗಿವಿಂಗ್ ಎನ್ ಒಪಿನಿಯನ್ ದಟ್ ದೇ ವಾಂಟ್ ಯು ಟು ಹ್ಯಾವ್? ಈಗ ನನ್ನ ಮುಂದೆ ಕೂತಾಗ ಹೆಂಗೆ ಮಾತಾಡ್ತಾರೋ ಅಷ್ಟು ನನ್ನ ಕಣ್ಣಿಗೆ ಕಾಣೋದು, ಅದಕ್ಕೆ ಸ್ಪಂದಿಸ್ತೀನಿ ಅಷ್ಟೇ. ಅವ್ರನ್ನ ಅರ್ಥ ಮಾಡ್ಕೊಳ್ಳೋದೆಲ್ಲ ಸಾಧ್ಯನೇ ಇಲ್ಲ. ಯಾರು ಅರ್ಥ ಮಾಡ್ಕೊಳಕ್ಕಾಗಲ್ಲ ಆ ಥರ. ಇಟ್ಸ್ ನಾಟ್ ಅಬೌಟ್ ಜಸ್ಟ್ ದ ಕಂಟೆಸ್ಟೆಂಟ್ಸ್. ಐ ಡೋಂಟ್ ಥಿಂಕ್ ವಿ ಕ್ಯಾನ್ ಸ್ಟಡಿ ಎನಿವನ್. ಐ ಡೌಟ್. ಕ್ಯಾನ್ ಯು? ಇಲ್ಲ ಸರ್, ಮೆಂಟಲಿ ನೀವು ಒಂದಷ್ಟು ಪ್ರಿಪೇರ್ ಆಗಿ ಹೋಗ್ತೀರಾ? 17 ಮೆಂಟಲಿ ಪ್ರಿಪೇರ್ ಆಗ್ತಾನೆ ಇರ್ತೀನಿ. ಇವತ್ತೇನೋ ನಡೆಯುತ್ತೆ, ಇನ್ನೊಂದು 5 ಕಾಫಿ ಜಾಸ್ತಿ ಆಗುತ್ತೆ, ಏನೋ ಇರುತ್ತೆ. ಬಟ್ ಅದು ನಡೀಲಿಲ್ಲ ಅಂದಾಗ ಭಾಳ ಖುಷಿಯಾಗ ಕಾಫಿ ಕುಡಿದ್ಬಿಡ್ತೀನಿ ಅಷ್ಟೇ. ಮೆಂಟಲಿ ಪ್ರಿಪೇರ್ ಆಗೇ ಆಗ್ತೀನಿ. ಏನೋ ಒಂದು ಇರುತ್ತೆ ಅಂತ. ಬಟ್ ಐ ಕ್ಯಾನ್ ಸಿ, ಲೆಟ್ ಅಸ್ ಸೇ ಅ ಬಿಗ್ ಬಾಸ್ ಏನು ಆಗದೆ ಯಾರು ನೋಡ್ತಾರೆ? ನೋ, ಜಸ್ಟ್ ಥಿಂಕ್. ಮಾರ್ನಿಂಗ್ ಎದ್ದಿರೋದ್ರು, ಒಬ್ರಿಗೊಬ್ರು ತಪ್ಕೊಂಡ್ರು, ಅಕ್ಕ ತಂಗಿ ಅಣ್ಣ ತಮ್ಮ ಅಂತ ಕರ್ಕೊಂಡ್ರು, ಒಬ್ರಿಗೊಬ್ರು ಊಟ ಮಾಡಿಸಿದ್ರು, ಟಾಸ್ಕ್ ಕೊಟ್ಟ ತಕ್ಷಣ ಟಾಸ್ಕ್ ಮಾಡಿದ್ರು, ವಾಪಸ್ ತೊಡೆ ಮೇಲೆ ಕುತ್ಕೊಂಡ್ರು, ಒಬ್ರಿಗೊಬ್ರು ಸೋಲ್ಕೊಂಡ್ರು. ನೋಡ್ತೀರಾ? ಮತ್ತೆ ಸಂಯುಕ್ತ ಹೆಗ್ಡೆ ಅವರು ಮತ್ತೆ ಹುಚ್ಚ ವೆಂಕಟ್ ಅವರು ಇಂತಹ ಒಂದು ಸಂದರ್ಭ ಬಂದಾಗ ಐ ಥಿಂಕ್ ಅವ್ರ ಜಾಗದಲ್ಲಿ ಅವ್ರು ಇರ್ಬೇಕಾದ್ರೆ ಅವರಿಗೆ ಗೊತ್ತವ್ರು ಯಾಕೆ ಆ ಥರ ನಡ್ಕೊಂಡಿರ್ತಾರೆ ಅಂತ. ನಾವೀಗ ಕುತ್ಕೊಂಡು ಮಾತಾಡ್ಬೇಕಾದ್ರೆ ನಮ್ಮ ಮಾತಾಡಿ ಅವ್ರ ತಪ್ಪು ಇವ್ರ ತಪ್ಪು. ವೈ ಶುಡ್ ಬಿ ಇವನ್ ಜಡ್ಜ್? ಐ ಥಿಂಕ್ ಒಳಗಡೆ ಹೋದ್ಮೇಲೆ ಯು ಥಿಂಕ್ ಸಂಯುಕ್ತ ಆಗಲಿ ಹುಚ್ಚ ವೆಂಕಟ್ ಅವರಾಗಲಿ ಯು ಥಿಂಕ್ ದೇ ವಾಂಟ್ ಟು ಗೆಟ್ ಅ ಬ್ಯಾಡ್ ನೇಮ್? ಡೆಫಿನೆಟ್ಲಿ ನಾಟ್. ಏನೋ ನಡೆದೋಗುತ್ತೆ. ನಡೆದಾಗ ಅವರಿಗೂ ಅನಿಸಿರುತ್ತೆ ಕೆಲವು ಟೈಮು ಏನಕ್ಕೆ ಹಿಂಗಾಯ್ತು. ಇಲ್ಲ ಅವ್ರಿಗೆ ಕರೆಕ್ಟಾಗಿ ಗೊತ್ತಿರೋದು ಏನಕ್ಕೆ ಹಂಗಾಯ್ತು. ಐ ಥಿಂಕ್ ದಟ್ಸ್ ಆಲ್ ಇಟ್ ಗೋಸ್. ಸಿ, ಬಿಗ್ ಬಾಸ್ ಇಸ್ ಆಲ್ ಅಬೌಟ್ ಯು. ನೀವೇನು ಓಟ್ ಹಾಕ್ತೀರೋ ನಾವು ಅದಕ್ಕೆ ಸ್ಪಂದಿಸ್ತಾ ಇರ್ತೀವಿ ಹೊರತು ನಾವು ಜಡ್ಜ್ ಮಾಡಿ ನಾವು ಒಬ್ಬರನ್ನ ಹೊರಗಡೆ ಹಾಕಬೇಕು ಅನ್ನೋ ಟಾಪಿಕ್ ಇಲ್ವಲ್ಲ ಅಲ್ಲಿ. ಸೊ ಐ ಡೋಂಟ್ ಥಿಂಕ್ ಸಂಯುಕ್ತ or ಹುಚ್ಚ ವೆಂಕಟ್ both were wrong. ಸುದೀಪ್ ಸರ್, ಇದು 8ನೇ ಸೀಸನ್ನು ಯಾವತ್ತಾರು ಒಂದಿನ ನೀವು ಒಳಗಡೆ ಬಿಗ್ ಬಾಸ್ ಮನೇಲಿ ಇರಬೇಕು ಅಂತ ಅನಿಸ್ತಾ ಇರ್ತಾರೆ ಅಷ್ಟು ಒಳಗಡೆ ಮಾಡ್ತಾ ನೀವು ಕಂಟೆಂಟ್ ಒಳಗಡೆ? ಸಿ, ಒಂದು ವಿಚಾರ ತಿಳ್ಕೊಳ್ಳಿ. ಅಲ್ಲಿ ಯಾರ್ಯಾರು ಕಂಟೆಸ್ಟೆಂಟ್ಸ್ ಆಗಿ ಒಳಗಡೆ ಹೋಗ್ತಾರೋ ಪ್ರತಿಯೊಬ್ಬರಿಗೂ ಒಂದು ಏನಂತೀರಿ, ಒಂದು ಪೇಮೆಂಟ್ ಅಂತ ಇರುತ್ತೆ. ನೋಬಡಿ ಗೋಸ್ ಇನ್ ಸೈಡ್ ಫ್ರೀ. ಇಫ್ ದೇ ಕ್ಯಾನ್ ಅಫೋರ್ಡ್ ಮಿ, ಐ ವಿಲ್ ಗೋ. ಐ ಡೋಂಟ್ ನೋ ಸರ್. ಸೆಲೆಬ್ರಿಟಿಗಳ ಸ್ಟಾರ್ಗಳನ್ನ ಸೇರಿಸಿ ಯಾವತ್ತಾರು ಬಿಗ್ ಬಾಸ್ ಒಳಗಡೆ ಮೇಲೆ ಕೆಳಗಡೆ ಎಲ್ಲ ಕಡೆಯಿಂದ ಬಿ ಆಗಬೇಕಂತ ನಮ್ಮನ್ನೆಲ್ಲ ಒಂದೇ ಕಡೆ ಸೇರಿಸಿದ್ರೆ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಥಾಟ್ ವಾಟ್ ಯು ಹ್ಯಾವ್ ಸರ್. ಬಟ್ ಲೆಟ್ಸ್ ಸ್ಟಿಕ್ ಟು ರಿಯಾಲಿಟಿ. ಬಟ್ ನಂದೇನು, ನನಗೆ ಇವಾಗಲೂ ಕಮಿಟ್ ಆದರೆ ನಾನು ಮಾಡ್ತೀನಿ ಒಳಗೆ. ಚೆನ್ನಾಗಿರುತ್ತೆ ಸರ್. ಹಾಂ, ಅದ್ರ ಬಗ್ಗೆ ಕೇಳಿಲ್ಲ ಅವರು. ಒಳಗೆ ಹೋಗ್ತೀರಾ ಅಂತ ಕೇಳಿದ್ರು. ಕಳಿಸಿದ್ರೆ ಒಂದು ದಿವಸ ಹೋಗಿ ಬರ್ತೀನಿ ಸರ್. ಬಟ್ ಅಗೇನ್ ಎಷ್ಟು ಪೇನ್. ಸರ್, ನಿಮ್ಮದು ಪ್ರಶ್ನೆ ಇಲ್ಲಿ ಸರ್. ಸೀಸನ್ಸ್ 8 4 months ಲೇಟಾಗಿ ಸ್ಟಾರ್ಟ್ ಆಗ್ತದೆ. ಸೊ ಒಂದು ವೇಳೆ ಸೀಸನ್ 9 ಇದೇ ವರ್ಷನೇ ಬರುತ್ತಾ, ಇದೇ ಥರ ಲೇಟ್ ಆಗಿ ಸ್ಟಾರ್ಟ್ ಆಗ್ಬೋದಾ? 9 ಸೀಸನ್ 8 ಮುಗಿಸೋಣ ಅಂತ ಇದ್ದೀವಿ. ಸೊ ಐ ಥಿಂಕ್ ನಾವು ಸೀಸನ್ 9 ಬರ್ಬಹುದು. ಅಂದರೆ ಒಂದು ಕ್ಯಾಲೆಂಡರ್ ಸ್ವಲ್ಪ ಆಚೆ ಈಚೆ ಆಗಿದೆ. IPL ಥರ ಈ ವರ್ಷ ಬಹಳ ಸಣ್ಣ ಗ್ಯಾಪ್ ಜೊತೆ ಬರುತ್ತೆ ಅಂತ ಅನ್ಸುತ್ತೆ ನನಗೆ. ಬರುತ್ತೆ ಸರ್. ಈಗಲೇ ಕಮೆಂಟ್ ಮಾಡಿಸ್ಬಿಡಿ. ಇವ್ರಿಗೆ ಫೆಬ್ರವರಿಗೆಲ್ಲ ನಮ್ಗೆ ಕಷ್ಟ ಆಗುತ್ತೆ. ನೆಕ್ಸ್ಟ್ ಸೀಸನ್ ಕೂಡ ಇಲ್ಲ ಆಕ್ಚುಲಿ ಎಸ್ ನವೆಂಬರ್ ಐ ಥಿಂಕ್ ವಿಲ್ ಸ್ಟಾರ್ಟ್. ಅಕ್ಟೋಬರ್ ಸೀಸನ್ 9 ಸರ್. ಯಾ. ಸುದೀಪ್ ಸರ್, ಇಷ್ಟು ಸೀಸನ್ ಅಲ್ಲಿ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಅಂತ ಯಾರು ಸರ್? ನೋ ಮ್ಯಾಮ್. ಸರ್, ನೀವು ಹೋಸ್ಟ್ ಸಿ, ಮಾಡ್ತೀವಿ. ನನಗೆ ಫೇವ್ರೆಟ್ ಕಂಟೆಸ್ಟೆಂಟ್ಸ್ ಅಂದರೆ ಐ ಟೆಲ್ ಯು ನನಗೆ ಮಾಡಸ್ಟ್ ಆಗಿ ಹೇಳ್ತಾರಲ್ಲ, ಐ ಕಾಂಟ್ ಬಿ ಬಯಾಸ್ಡ್. ಹೌ ಕ್ಯಾನ್ ಐ ಬಿ ಬಯಾಸ್ಡ್? ಇವಾಗ ನನ್ನ ಫೇವ್ರೆಟ್ ಅಂತ ಅಂದಿದ್ದ ದಿವಸ ಏನಾಗುತ್ತೆ,
See, I think if you ask me, some of the people who did really well, like Arun Sagar, I think he did extremely well. Namma Harish Raj ಅವರು he did extremely well. ಎಲ್ಲ ಸೀಸನಲ್ಲೂ ಒಂದು ಇಬ್ಬರು ತುಂಬ ಹತ್ರ ಅವ್ರು ಗೆಲ್ದಲೇ ಇರ್ಬೋದು. Some of them, but they have done extremely well, like Vasuki. Some of them, I think, ತುಂಬ ಅದ್ಭುತ ಆಗಿದೆ. That doesn't mean ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ಸ್ ಅಂತ ಅಲ್ಲ. Definitely, I have appreciated those people because they have done extremely well. And frankly, ನಾನು ಸೀಸನ್ ಎಪಿಸೋಡ್ ನೋಡ್ಬೇಕಾದ್ರೂ ಕೂಡ ನಾನು ಯಾವತ್ತಿಗೂ ನೋಡಲ್ಲ. ಇವನ್ ನಮ್ಮ ತಾಯಿ ಒಟ್ಟಿಗೆ ಕೂತ್ಕೊಂಡು ನೋಡ್ಬೇಕು. ಈಗ ಯು ನೋ ಹೌ ಮದರ್ಸ್ ಆರ್ ರೈಟ್, ಅವ್ರು ಒಂಚೂರು ಯಾರ ಹತ್ರ ಇವ್ರು ಗೊತ್ತಾಗ್ತಾರೆ, ಅದು ನನ್ನ ಮೇಲೆ ಇದಾಗುತ್ತೆ, ಇಂಪ್ಯಾಕ್ಟ್ ಆಗುತ್ತೆ ಅವ್ರದ್ದು ಒಪಿನಿಯನ್. ಏನಾದ್ರು ಅಂದ್ರು ಪಾಪ ಅಲ್ಲ ಅವಳು ಅಂದ್ಬಿಟ್ರೆ ಅನ್ಕೊಳ್ಳಿ, ಅದು ನನ್ನ ಮೇಲೆ ಇಂಪ್ಯಾಕ್ಟ್ ಆಗಿಬಿಡುತ್ತೆ. ದೆನ್ ಐ ಹ್ಯಾವ್ ಟು ಕೀಪ್ ಮೈ ಮದರ್ ಇನ್ ಮೈಂಡ್ ಆ್ಯಂಡ್ ಟಾಕ್ ನೆಕ್ಸ್ಟ್ ಡೇ. ನಾನೇನಾದ್ರು ಅವ್ರಿಗೆ ಏನಾದ್ರು ಹೇಳ್ಬಿಟ್ರೆ ನಮ್ಮ ಅಮ್ಮ ಅಪ್ಸೆಟ್ ಆಗ್ಬಿಟ್ಟಾರೇನೋ, you know what I'm talking about. So even episode I don't watch with anybody, I watch alone, Param and me, and of course he also is we both ibru onde idralle irodu, ibru we cannot be biased, so we just scrape through. Sometimes you notice ಮಾಡಿರ್ತೀವಿ ತುಂಬಾ ಕೆಟ್ಟದಾಗಿ ಗಲಾಟೆ ನಡೆದಿರುತ್ತೆ. somebody will think actually next day ಇವಾಗ ಇವ್ರು ಏನೋ ಕ್ಲಾಸ್ ತಗೊಂತಾರೆ ಬರ್ತಾರೆ ಮಾತಾಡ್ತಾರೆ ಅಂತ, but if you notice next day ನಾನು ಅದನ್ನ ಡೈಲ್ಯೂಟ್ ಮಾಡ್ಬಿಡ್ತೀನಿ, because I would have felt that it was okay, you know. So no way that I can personally have any personal favorites. ಸರ್, ಈಗ ಹಿಂದಿ ಬಿಗ್ ಬಾಸ್ ಅಲ್ಲಿ ಲಾಕ್ಡೌನ್ ಒಂದಿಷ್ಟು ಕಾನ್ಸೆಪ್ಟ್ಗಳನ್ನ ಆಯ್ದುಕೊಂಡಿದ್ರು. ಸೊ ಇಲ್ಲಿ ಆ ಥರದ್ದು ಏನಾದರೂ ಕ್ಯಾರಿ ಮಾಡ್ತಾ ಇದ್ದಾರೆ, ಏನಾದರೂ ಒಂದು ಕಾನ್ಸೆಪ್ಟ್ ಹೇಳ್ಬೋದಾ ಅಂತ? ಇಲ್ಲ, ಅಂದರೆ ಲಾಕ್ಡೌನ್ 8.0 ಅಂತಂತೂ ಹೇಳಿದ್ದೀವಿ. ಲಾಕ್ ಇದೆ, ಕೀ ಇದೆ. ಸೊ ಒಂದು ಕಡೆ ಕಂಟೆಸ್ಟೆಂಟ್ಗಳನ್ನ ಲಾಕ್ಡೌನ್ ಮಾಡಿದಾಗ ಇನ್ನೇನೇನೋ ಓಪನ್ ಆಗುತ್ತೆ. ಒಂದು ಬಾಗಿಲು ಮುಚ್ಚಿದಾಗ ಹಲವು ಬಾಗಿಲುಗಳು ಓಪನ್ ಆಗುತ್ತೆ ಅಂತ ಹೇಳ್ತೀವಲ್ಲ, ಆ ಥರ ಆಗುತ್ತೆ. ಸೊ ಆ ಕಾನ್ಸೆಪ್ಟ್ ಅಂತೂ ಇದೆ, ಅದೊಂದು ಹೊಸದಾಗಿದೆ. ಸರ್, ಇನ್ನೊಂದೀಗ ಪ್ರತಿ ಸೀಸನಲ್ಲೂ 2 ವೀಕು 3 ವೀಕು ಆದ್ಮೇಲೆ ಒಬ್ಬರು ಗೆಸ್ಟ್ ಬರ್ತಾರೆ ಒಳಗಡೆ. ಸೊ ನೀವು ಇಲ್ಲಿ ಈಗ ಕರೋನಾ ಇರೋದ್ರಿಂದ ಅವ್ರಿಗೂ ಏನಾದರೂ ಪ್ರೀವಿಯಸ್ ಇನ್ಫಾರ್ಮೇಶನ್ ಕೊಟ್ಟು ಅವ್ರಿಗೂ ಕ್ವಾರಂಟೈನ್ ಮಾಡಿ ಒಳಗಡೆ ಬಿಡ್ತೀರಾ, ಏನಾದರೂ ಪ್ಲಾನ್ ಇದೆಯಾ? ಬಿಗ್ ಬಾಸ್ ಮನೆ ಒಳಗಡೆ ಈ ಸಾರಿ ಹೋಗ್ಬೇಕು ಅಂದ್ರೆ ಕ್ವಾರಂಟೈನ್ ಆಗೋದು ಮಸ್ಟ್. ಅದು 1 ದಿನ ಇರ್ಬೋದು, ಒಂದು ಮಿನಿಟಿಗೆ ಇರ್ಬೋದು. ನಾನು ಏನೋ ಒಂದು ಓಪನಿಂಗಿಗೆ ಏನೋ ಒಂದು ಪ್ಲಾನ್ ಮಾಡ್ಕೊಂಡಿದ್ದೆ, ನಾನು ಮತ್ತು ಪ್ರೊಡಕ್ಷನ್ ಅವರು ಫುಲ್ ಆನ್ ಕಿತ್ತಾಡ್ಕೊಳ್ತಿದ್ವಿ. ಅವರೇ ನನಗೆ ಕೊಡ್ತಾ ಇದ್ರು, ಇಲ್ಲ ನಾನು RT-PCR ಮಾಡ್ತೀನಿ, ಅವನನ್ನು ಕ್ವಾರಂಟೈನ್ ಮಾಡ್ತೀನಿ ಅಂದ್ರೆ ಅದಿಲ್ಲ, 7 ದಿನ ಕ್ವಾರಂಟೈನ್ ಆಗಲೇಬೇಕು, 8 ದಿನ ಕ್ವಾರಂಟೈನ್ ಆಗಲೇಬೇಕು ಇನ್ಸ್ಟಿಟ್ಯೂಷನಲ್ಲು, ಅದಕ್ಕೂ ಮತ್ತು ಹೋಮ್ ಕ್ವಾರಂಟೈನ್ ಆಗಿರಬೇಕು. ಅಷ್ಟು ಕೇರ್ ತಗೊಂಡು ಮಾಡ್ತಿದ್ದಾರೆ. ಐ ಅಪ್ರಿಷಿಯೇಟ್ ದಟ್. ಅಂದರೆ ನನಗೆ ಕೊಡ್ತಿಲ್ಲ ಅಂತ ಹೇಳುವಷ್ಟು ಅವರು ಫರ್ಮ್ ಸ್ಟೆಪ್ ತಗೊಂಡಿರೋದ್ರಿಂದ ಇನ್ಯಾರಿಗೂ ಅವರು ಅವಕಾಶ ಕೊಡೋಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಅಷ್ಟು ಫುಲ್ ಪ್ರೂಫ್ ಇದೆ ಇದು. ಅಂದರೆ ಎಫರ್ಟ್, ಮತ್ತು ಅದಾದಮೇಲೆ ನಮಗೆ ಯಾರ ಕೈಯಲ್ಲೂ ಇಲ್ಲ. ಬಟ್ ಅದನ್ನು ತಡೆಯೋದಕ್ಕೆ ಮಾಡಬೇಕಾಗಿರುವ ಪ್ರಯತ್ನಗಳನ್ನ ಎಲ್ಲ ಸಾಧ್ಯವೋ ಎಲ್ಲ ಕಡೆ ಮಾಡಿ. ಪರಮ್ ಸರ್, ಈಗ ಪ್ರತಿ ಸೀಸನ್ ಬಂದಾಗಲೂ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಕಂಟೆಸ್ಟೆಂಟ್ಗೆ ಒಂದು ಹೊಸ ಪ್ರಯೋಗಗಳನ್ನ ಮಾಡ್ತಾನೆ ಇರ್ತೀರ. ಈ ಸೀಸನ್ ಅಲ್ಲಿ ಯಾವ ತರದ ಹೊಸ ಪ್ರಯೋಗ ಇರುತ್ತೆ ಕಂಟೆಸ್ಟೆಂಟ್? ಇಲ್ಲ, ಪ್ರಯೋಗ ಅಂದ್ರೆ ಹೊಸ ಟಾಸ್ಕ್ಗಳಂತೂ ಇರುತ್ತೆ, ಹೊಸ ಮೈಂಡ್ಗಳು ಹಾಗಾಗಿ ಹೊಸದಾಗಿರುತ್ತೆ. ಮನೆ ಟೋಟಲಿ ಹೊಸದಾಗಿ ಆಗಿದೆ. ಸೊ ಹೊಸ ಮನೆ ನಿಮ್ಗೆ ನೋಡಕ್ ಸಿಗುತ್ತೆ. ಗಾರ್ಡನ್ ಏರಿಯಾ ವೆರಿ ಇಂಟ್ರೆಸ್ಟಿಂಗ್ಲಿ ಡನ್. ಬೇರೆ ಆರ್ಟ್ ಡೈರೆಕ್ಟರು ಇದನ್ನ ಮಾಡಿದ್ದಾರೆ. ಲಾಕ್ ಮತ್ತು ಕೀಯನ್ನ ಇಟ್ಕೊಂಡಿದೀವಿ. ಅಂದ್ರೆ ಒಂದು ಲಾಕ್ ಡೌನು ಆದ್ರೆ ಏನೇನು ವಿಷಯಗಳು ಓಪನ್ ಆಗ್ಬಹುದು, 17 ಅಥವಾ 16 ಮೈಂಡ್ಗಳು ಲಾಕ್ ಡೌನ್ ಆದಾಗ ಅನ್ನೋದನ್ನ ಇಟ್ಕೊಂಡಿದೀವಿ. ಸೊ ಐ ಥಿಂಕ್ ಅದು ಶ್ಯೂರ್ಲಿ ಹೊಸದು. ಅದಲ್ಲದೇನು ಒಂದಷ್ಟು ಪಾಯಿಂಟ್ಗಳು ಹೊಸದು ಇದ್ದೇ ಇರುತ್ತೆ. ಅದನ್ನ ನಾವು ಇಲ್ಲ, ಲಾಕ್ ಮತ್ತು ಕೀಯನ್ನ ರಿವೀಲ್ ಮಾಡಿದೆ ನಿಮಗೆ, ಮನೆ ಇತ್ಯಾದಿಯನ್ನ ರಿವೀಲ್ ಮಾಡಿದೆ. ಐ ಥಿಂಕ್ ಸಂಡೇ ಉಳಿದಿರೋದು ಸಂಡೇ ನೀವು ನೋಡಬಹುದು ಅಂತ ಅನ್ಕೊಂಡಿದ್ದೀನಿ. ಸುದೀಪ್ ಸರ್, ನಿಮಗೆ ಪ್ರತಿ ವೀಕ್ ಬಂದಾಗಲೂ ಕಂಟೆಸ್ಟೆಂಟ್ ಏನೇ ಒಂದು ವಿಷಯ ತಗೊಂಡ್ರು ಅಥವಾ ಅವರಲ್ಲಿ ನಡೆದಂತ ತಪ್ಪುಗಳಾದ ಸಂದರ್ಭದಲ್ಲಿ ರಿಯಾಕ್ಷನ್ ಮಾಡ್ತಾ ಇದ್ವಿ. ಸೊ ಅಂತ ಸಂದರ್ಭದಲ್ಲಿ ನಿಮಗೆ ಕೋಪ ಬರೋದುಂಟು, ಅದನ್ನ ಯಾವ ತರ ಕಂಟ್ರೋಲ್ ಮಾಡ್ತೀರಾ ಅಂತ? Hello. The fact that ಅಲ್ಲಿ ಒಂದು ಇಷ್ಟು ಕ್ಯಾಮ್ರಾಗಳು ಆನ್ ಆಗಿದೆ ಅಂತ ಗೊತ್ತಿರುತ್ತಲ್ಲ, ಆಟೋಮೆಟಿಕ್ ಕಂಟ್ರೋಲ್ ಮಾಡಿ ಸಿಗ್ತದೆ. ಸೊ ನಂದು ರಿಯಾಕ್ಷನ್ ಏನಿದ್ರು ಮತ್ತೆ ಬರ್ತೀವಿ, ಟೇಕ್ ಎ ಸ್ಮಾಲ್ ಬ್ರೇಕ್ ಅಂತ ಹೇಳಿರ್ತೀನಲ್ಲ, ಅದಾದ್ಮೇಲೆ ಬಂದಿರುತ್ತೆ. ಕಳಿಸಿರ್ತೀನಿ ಬರ್ರಿ, ಯಾರು
ಆಗಿತ್ತು ಇದು ಆಗುತ್ತೆ. ಚೆಕ್ ಸೊ ಕೋಪ ಬರಲ್ಲ ಅಂತ ಹೇಳಿಲ್ಲ. ಅದರಲ್ಲೂ ಎರಡು ರೀತಿ ಇದೆ. ಒಂದು 10 ಸೆಕೆಂಡು ಯೋಚನೆ ಮಾಡೋಣ, ವೈ ಡಿಡ್ ಈ ಸ್ಪೀಕ್ ಆರ್ ವೈ ಡಿಡ್ ಶಿ ಸ್ಪೀಕ್ ಆರ್ ವೈ ಡಿಡ್ ದಿ ಸಿಚುವೇಶನ್ ಹ್ಯಾಪನ್, ದೆನ್ ಐ ಗೆಸ್ ಐ ಹ್ಯಾವ್ ಅನ್ ಆನ್ಸರ್. ಯಾವತ್ತು ಗೊತ್ತಿಸ್ಬೋದು ಕೋಪ ಬರ್ಸಕ್ಕೆ ಅಂತ ಕೆದಕದು ಗೊತ್ತಾಗುತ್ತಲ್ಲ, ಅವಾಗ ಕೋಪ ಮಾಡ್ಕೊಂಡು ವೇಸ್ಟ್. ಯಾಕಂದ್ರೆ ಅವರಿಗೂ ಬೇಕಾಗಿರೋದು ಅದೇ. ಸೊ yeah, but one way of looking at it is I think understanding what is happening, ಏನಕ್ಕೆ ಮಾತಾಡ್ತಾರೆ. ಬಟ್ ಅಲ್ಲಿ ಕುತ್ಕೊಂಡಿರ್ಬೇಕಾದ್ರೆ ಆ ಕಂಟೆಸ್ಟೆಂಟ್ಸ್ ಫ್ಯಾಕ್ಟ್ ಏನಂದ್ರೆ ಐ ಆಮ್ ದೇರ್ ಓನ್ಲಿ ವೆಂಟ್, ಐ ಆಮ್ ದೇರ್ ಓನ್ಲಿ ಸೋರ್ಸ್ ಆಫ್ ಎವ್ರಿಥಿಂಗ್. ಸೊ ನನ್ನ ಹತ್ರ ಬಂದಾಗ ಅವರು ಮನಸ್ಸು ಬಿಚ್ಚಿ ಮಾತಾಡಲೇಬೇಕಾಗುತ್ತೆ. ನಾನು ಬಿಟ್ಟರೆ ಬೇರೆ ಯಾರು ಇಲ್ಲ ಅವ್ರಿಗೆ ಮಾತಾಡೋದಕ್ಕೆ. ಸೊ ಈ ಮಾತಾಡಬೇಕಾದ್ರೆ ನಾನಾ ರೀತಿಯಲ್ಲಿ ಅವರು ಮಾತಾಡ್ಬೋದು, ಅಪ್ಪಿ ತಪ್ಪಿ ಏನೋ ಗೊತ್ತಿದ್ದೇನೋ. ಐ ಥಿಂಕ್ ಫಸ್ಟ್ ಟೈಮ್ ಇಟ್ಸ್ ಆಲ್ವೇಸ್ ನೈಸ್ ಟು ಟೆಲ್ ದೆಮ್ ದಟ್ಸ್ ನಾಟ್ ಓಕೆ. ಐ ಥಿಂಕ್ ದೇ ವಿಲ್ ಬಿ ಫೈನ್. ಸೊ ಹಾಗಿದ್ರೆ ಇಷ್ಟು ಸೀಸನ್ ಅಲ್ಲಿ ನೀವು ತುಂಬಾ ರೇಗಾಡಿರೋದು ಅಂತ ಯಾರ ಮೇಲೆ ನಿಂತಿರೋದು ಯಾವ ವ್ಯಕ್ತಿ ಅಂತ ಮೈ ಬರ್ತಲ್ಲ, ಅದು ಮುಂಚಾ ವೆಂಕಟ್ ಅವರು ಮಾತಾಡಿದಾಗ ಐ ಥಿಂಕ್ ದಟ್ ವಾಸ್ ಓನ್ಲಿ ಟೈಮ್ ಐ ರಿಯಲಿ ಲಾಸ್ಟ್ ಮೈ ಕೂಲ್, ಬಿಕಾಸ್ ನಮ್ಮ ಎದುರುಗಡೆ ನಡೀತಲ್ಲ ಅದು, ನಾನು ವೇದಿಕೆ ಮೇಲೆ ನಿಂತಾಗ ನಡೀತಲ್ಲ ಅದು. ಸೊ ಐ ಥಿಂಕ್ ದಟ್ ವಾಸ್ ನಾಟ್ ಓಕೆ. ಅದು ಬಿಟ್ಟರೆ ಐ ಥಿಂಕ್ ಆಲ್ ಮೈ ರಿಯಾಕ್ಷನ್ಸ್ ನಾನು ಹೇಳಿದಾಗೆ ಮುಗಿದ್ಮೇಲೆ ಬಂದಿರೋದು. ಪರಮೇಶ್ವರ್ ಸರ್, ಈಗ ಸ್ಪರ್ಧಿಗಳನ್ನ ಸೆಲೆಕ್ಟ್ ಮಾಡೋದು ಅಂದ್ರೆ ಯಾವೆಲ್ಲ ಪಾಯಿಂಟ್ಸ್ ನ ಮೈಂಡ್ ಮೇಲೆ ಇಟ್ಕೊಂಡು ಸೆಲೆಕ್ಟ್ ಮಾಡ್ತೀರಾ? ಯೂಶಲಿ ಏನಾದರೂ ಟಿಕ್ಟಾಕ್ ಅಲ್ಲಿ ಫೇಮಸ್ ಆದ್ರೆ ಸೊ ಜನರಲ್ ಟಾಕ್ಸ್ ಹೇಗಿರುತ್ತೆ ಅಂದ್ರೆ ಈ ಸೀಸನ್ ಅಲ್ಲಿ ಇವರು ಹೋಗ್ಬೋದು ಅನ್ನೋ ತರ ಇರುತ್ತೆ. ಸೊ ಹಾಗಾಗಿ ಯಾವೆಲ್ಲ ಪಾಯಿಂಟ್ಸ್ ನ ಮೈಂಡ್ ಮೇಲೆ ಇಟ್ಕೊಂಡು ಸೆಲೆಕ್ಟ್ ಮಾಡ್ತೀರಾ ಸ್ಪರ್ಧಿಗಳನ್ನ? ಇದು ಅಂದ್ರೆ ಇದಕ್ಕೊಂದು ಎಲ್ಲರಿಗೂ ತೃಪ್ತಿಯಾಗುವ ಉತ್ತರವನ್ನ ಇದಕ್ಕೆ ಕೊಡಕ್ಕಾಗತ್ತೆ ಅಂತಲೇ ಅನ್ಸಲ್ಲ ನನಗೆ. ಯಾಕಂದ್ರೆ ಸೆಲೆಬ್ರಿಟಿ ಅನ್ನೋ ವರ್ಡಿಗೆ ಈಗ ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಒಂದು ಆಟ, ಕ್ರಿಕೆಟ್ ಆಟದಲ್ಲಿ 2 ಮ್ಯಾಚ್ ಆಡಿದವನು ಸಿಕ್ಕಾಪಟ್ಟೆ ಫೇಮಸ್ ಆಗಿರ್ತಾನೆ ಈ ದೇಶದಲ್ಲಿ. ಫುಟ್ಬಾಲ್ ಆಡಿದವನು ಅಷ್ಟು ಆಗಿರಲ್ಲ, ಹಾಕಿ ಆಡಿದವನು ಇನ್ನೂ ಕಡಿಮೆ ಆಗಿರ್ತಾನೆ. ಹಾಕಿ ನಮ್ಮ ರಾಷ್ಟ್ರೀಯ ಕ್ರೀಡೆ. ಅದೇ ತರ ಒಂದು ಕಬಡ್ಡಿ ನ್ಯಾಷನಲ್ ಲೆವೆಲ್ ಅಲ್ಲಿ ಕಬಡ್ಡಿ ಆಡಿದವರು, ಏಷ್ಯಾಡಲ್ಲಿ ಚಿನ್ನದ ಪದಕ ತಂದವರು, ಹೆಚ್ಚಿನ ಸಂದರ್ಭಗಳಲ್ಲಿ ಇಂಡಿಯಾ ಏಷ್ಯಾಡಲ್ಲಿ ಚಿನ್ನದ ಪದಕವನ್ನು ತಂದಿದೆ. ಸೊ ಅವ್ರು ಯಾರೋ ಒಬ್ರು ಕರ್ನಾಟಕದವ್ರು ಇರ್ಬೋದು. ನಮ್ಗೆ ಎಷ್ಟೋ ಸರಿ ಅವ್ರು ಸೆಲೆಬ್ರಿಟಿ ಅಂತ ಅನಿಸ್ತಾ ಇರಲ್ಲ ನಮ್ಗೆ. ಯಾಕೆಂದ್ರೆ ನಮ್ಮ ಇಟ್ಸ್ ಅ ರಿಲೇಟಿವ್ ವರ್ಡ್. ಅಂದ್ರೆ ನೀವು ಸೆಲೆಬ್ರಿಟಿ ಅಂತ ತಗೊಳ್ಳೋದು ನೀವು ಹೆಂಗೆ ನೋಡ್ತಿದ್ದೀರಿ, ನಿಮಗೆ ಏನು ಇಷ್ಟ ಅನ್ನೋದ್ರ ಮೇಲೆ ಇದೆ. ಆದ್ರೆ 17 ಜನ ಸೆಲೆಬ್ರಿಟಿಗಳನ್ನ ಆರಿಸುವಾಗ ಒಂದಲ್ಲ ಒಂದು ಕ್ಷೇತ್ರದಲ್ಲಿ ಅವರು ಪಾಪ್ಯುಲರ್ ಆಗಿರ್ಬೇಕು ಅಂತ ಆಸೆ ಪಡ್ತೀನಿ ಸೆಲೆಬ್ರಿಟಿ ಅಂತ. ಇದು ಮೊದಲನೇ ಮಾನದಂಡ. ಅದಾದ್ಮೇಲೆ ಒಂದು ಫಿಸಿಕಲ್ ಫಿಟ್ನೆಸ್ ಇದೆ, ಒಂದು ಲೆವೆಲ್ ಅಲ್ಲಿ ಫಿಟ್ ಇರ್ಬೇಕಾಗತ್ತೆ, ಇಲ್ಲದಿದ್ರೆ ಅನೇಕ ತೊಂದರೆಗಳಾಗುತ್ತೆ. ಹಂಗಂತ ಎಲ್ಲಾ ತರದ ಫಿಟ್ನೆಸ್ ಇದ್ದವ್ರನ್ನೇ ಹಾಕಿದ್ದೀನಿ ಅಂತ ಅಲ್ಲ. ಕೆಲವು ಸಾರಿ ಅದು ತುಂಬಾ ಕಾನ್ಶಿಯಸ್ಲಿನೂ ಹೋಗಿದ್ದಿದೆ. ಓಕೆ ಇಲ್ಲ ಇವರು ಈ ತರ ಇದ್ರೆ ಒಂದು ಬೇರೆ ಕಲರ್ ಬರುತ್ತೆ ಅನ್ನೋ ಕಾರಣಕ್ಕೆ. ಒಟ್ಟು ಒಂದು ಮನೆಯಲ್ಲಿ ಎಷ್ಟೆಲ್ಲ ರೀತಿಯ ಪಾತ್ರಗಳನ್ನ ಸೃಷ್ಟಿ ಮಾಡಕ್ಕೆ ಸಾಧ್ಯ ಇದೆಯೋ ಅದು ಮಾಡಕ್ಕೆ ಗುದ್ದಾಡ್ತಾ ಇರ್ತೀವಿ. ಒಬ್ಬರು ಸಿಕ್ಕಿದಾಗ ಡುಪ್ಲಿಕೇಶನ್ ಅನ್ನ ಅವಾಯ್ಡ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಒಂದು ವಿಕೆಟ್ ಕೀಪರ್ ಇದ್ರೆ ಟೀಮಿಗೆ 1 ವಿಕೆಟ್ ಕೀಪರ್ ಸಾಕು. 2ನೇ ವಿಕೆಟ್ ಕೀಪರ್ ಅನ್ನ ಅನ್ಲೆಸ್ ಹಿ ಇಸ್ ಅನ್ ಎಕ್ಸ್ಟ್ರಾರ್ಡಿನರಿ ಬ್ಯಾಟ್ಸ್ಮನ್ ನಾವು ಮುಟ್ಟಕ್ಕೆ ಹೋಗಲ್ಲ. ಆ ತರ ಅಂದ್ರೆ ಒಂದು ಕಂಪೋಸಿಷನ್ ಅದು ಕೆಲವು ಸಾರಿ ರೈಟ್ ಆಗುತ್ತೆ, ಕೆಲವು ಸಾರಿ ರಾಂಗ್ ಆಗುತ್ತೆ. ಸೊ ಆ ಸರ್ಪ್ರೈಸ್ ಗಳಿಗೆ ನಾವು ರೆಡಿ ಇರಲೇಬೇಕು ಈ ಫೀಲ್ಡ್ ಅಲ್ಲಿ. ಸುದೀಪ್ ಸರ್, ಈಗ ಕಂಟೆಸ್ಟೆಂಟ್ಸ್ ತರನೇ ಈಗ ಬಿಗ್ ಬಾಸ್ ಹೌಸ್ ಸಹ ಅಷ್ಟೇ ಕ್ಯೂರಿಯಾಸಿಟಿ ಹುಡ್ಸುತ್ತೆ ಪ್ರತಿ ವರ್ಷ. ಸೊ ಈ ಸಲ ಯಾವ ರೀತಿ ಇರುತ್ತೆ? ನಿಮ್ಮ ಎಕ್ಸ್ಟ್ರಾ ಟಿಪ್ಸ್ ಏನಾದರೂ ಇದೆಯಾ ಅಂದ್ರೆ ಮೇಕ್ ಓವರ್ಗೆ? ಯಾಕಂದ್ರೆ ಸ್ಟೈಲಿಶ್ಗೆ ನೀವು ಎತ್ತಿರ್ತಾರೆ ಅಲ್ವಾ, ಹಾಗಾಗಿ ಸ್ಟೈಲಿಶ್ ಅಂದ್ರೆ ಇವಾಗ ನೀವು ಹೇಳ್ತಾರೆ ಬಿಗ್ ಬಾಸ್ ಮನೆಗೆ ನನ್ನ ಸ್ಟೈಲಿಶ್ನೆಸ್ ಅದಕ್ಕೂ ಸಂಬಂಧ ಇಲ್ಲ. ಮೇಕ್ ಓವರ್ ಒಳಗಡೆ ಯಾವ ರೀತಿ? ಅಲ್ಲಿ ನನಗಂತೂ ಒಂದು ಮನೆ ಕಟ್ಟಿದ್ದಾರೆ, ಅದು ವರ್ಷಕ್ಕೆ ಒಂದ್ಸತಿ ಓಪನ್ ಆಗುತ್ತೆ. ನಾನು ಹೋದಾಗ ನನಗೆ ಅದ್ರ ಬಗ್ಗೆ ಕಾಳಜಿ ಜಾಸ್ತಿ ಇದೆ, ಯಾಕೆ ನಾನಿರೋದ್ರ ಬಗ್ಗೆ. ಸೊ ಅದ್ರ ಬಗ್ಗೆ ಯಾವಾಗಲೂ ಟಿಪ್ಸ್ ಕೊಡ್ತಾ ಇರ್ತೀನಿ, ಸ್ವಲ್ಪ ಅದು ಚೆನ್ನಾಗಿ ಮಾಡಿದೆ. ಬಿಗ್ ಬಾಸ್ ಮನೆ ಬಂದ್ಬಿಟ್ಟು ಐ ಥಿಂಕ್ ಇಟ್ ಇಸ್ ಇಫ್ ಯು ನೋಟಿಸ್ ಇಟ್ ಪ್ರಾಪರ್ಲಿ ದೇರ್ ಇಸ್ ಅ ಲಾಟ್ ಆಫ್ ಸೈಕಾಲಜಿ ಬಿಹೈಂಡ್ ದಟ್ ಸ್ಟ್ರಕ್ಚರ್. ಕೆಲವರು ಅರ್ಥ ಮಾಡ್ಕೊಂಡಿದ್ದಾರೆ, ಕೆಲವರು ಅರ್ಥ ಮಾಡ್ಕೊಳಕ್ಕಾಗಿಲ್ಲ. ಇದು ಆ ಒಂದು ಸ್ಟ್ರಕ್ಚರ್ ಹಿಂದೆ ಅದರೊಳಗಡೆ ಇರೋ ಕಲರ್ಸ್ ಆಗಲಿ, ಅದರೊಳಗಡೆ ಯಾಕೆ ಏನನ್ನ ಎಲ್ಲಿಟ್ಟಿದ್ದಾರೆ, ದೇರ್ ಇಸ್ ಅ ಲಾಟ್ ಆಫ್ ಸೈಕಾಲಜಿ ಬಿಹೈಂಡ್ ಇಟ್. ಸೊ ಐ ಥಿಂಕ್ ನಂದು ಟಿಪ್ಸ್ ಹೋಗ್ಬಿಡಲ್ಲ. ಐ ಥಿಂಕ್ ಅದಕ್ಕೆ ಅಂತ ಒಂದು ಟೀಮ್ ಇದೆ. ಸೊ ದೇರ್ ಇಸ್ ಅ ಲಾಟ್ ಆಫ್ ಸರ್ವೆ ರಿಸರ್ಚ್. ಯಾಕೆ ಅದನ್ನು ಮಾಡಿದ್ದಾರೆ, ಯಾಕೆ ಈ ಕಲರ್ ಉಪಯೋಗಿಸಿದ್ದಾರೆ, ಯಾಕೆ ಈ ಥರ ಸ್ಟ್ರಕ್ಚರ್ ಮಾಡಿದ್ದಾರೆ,
there's a lot of science to it actually. So I think we know better why they do it. ಸೊ ಈಗ ಸಿನಿಮಾಗೆ ನೀವು ಯಾವ ರೀತಿ ಪ್ರಿಪರೇಷನ್ಸ್ ಮಾಡ್ಕೊಂಡು ಹೋಗ್ತೀರೋ ಅದೇ ರೀತಿ ಬಿಗ್ ಬಾಸ್ಗೂ ಕೂಡ ಏನಾದ್ರು ಪ್ರಿಪರೇಷನ್ಸ್ ಮಾಡ್ಕೊಳ್ತೀರಾ? Makeup ಆಗ್ತೀನಿ. Prepare myself. I like to look nice. ಅದು ಬಿಟ್ಟರೆ ಏನು ಪ್ರಿಪರೇಷನ್ there's nothing I can do. ಬಿಕಾಸ್ ಅವರು ವೇದಿಕೆ ಮೇಲೆ ನಿಂತಾಗ ಶಾಕ್ಸ್ಗಳಾಗಿಲ್ಲ ಕೆಲವು ಟೈಮ್, ಈ ಥರನೂ ಮಾತಾಡ್ತಾರ, ಈ ಥರನೂ ಆಗುತ್ತೆ ಕೆಲವು ಟೈಮ್ ಅನ್ಬಿಟ್ಟು. ಬಟ್ ಇವಾಗ ಹೋಗ್ತಾ ನನಗೆ ಅಭ್ಯಾಸ ಆಗಿರ್ಬೋದು. ಫಸ್ಟ್ 1 or 2 ಸೀಸನ್ಸ್ ಮಾಡಬೇಕಾದ್ರೆ ನನಗೆ ಶಾಕ್ಸ್ ಆಗಿದ್ದು ಉಂಟು, ಇದೇನು ಈ ಥರ ಎಲ್ಲ ಮಾತಾಡ್ತಾರೆ ಅಂದ್ಬಿಟ್ಟು ಅಂತ. ಸೊ ಇಟ್ ಇಸ್ ಹ್ಯಾಪೆಂಡ್, ಇಟ್ ಇಸ್ ಡೆಫಿನೆಟ್ಲಿ ಹ್ಯಾಪೆಂಡ್. ಥ್ಯಾಂಕ್ ಯು. ಒಂದು ಕ್ವಶನ್ ಕೇಳಿಸ್ ಸರ್ ಅದು ಒಂದು ಕ್ವಶನ್ ಇದೆ ಸರ್, ಕೊನೆಗೆ ಅದು ನೀವು ಬೈದ್ರೆ ಕಷ್ಟ. ನಿಮ್ಮ ಮೇಲೆ ಒತ್ತಡ ಬೀರೋದಿದೆಯಾ? ಒತ್ತಡ ಹೇಳಲ್ಲ, ನಾನು ತುಂಬಾ ಪ್ರೀತಿಯಿಂದ ಕೇಳ್ಕೊಂಡಿರುವ, ಆಫೀಸಿಗೆ ಬಂದು ಅಲ್ಲೇ ಕುತ್ಕೊಂಡಿರುವ, ಪಾರ್ಕಿಂಗ್ ಲಾಟ್ ಅಲ್ಲಿ ದಿನಗಟ್ಟಲೆ ಕಾದಿರುವ, ನಾನು ಬರ್ತೀನಿ ಅಂತ ಮಿಲ್ಲರ್ಸ್ ರೋಡ್ ಅಲ್ಲಿ ಓಡಾಡ್ತಾನೆ ಇರುವ ಒಂದಷ್ಟು ಜನ ಇದ್ದಾರೆ. ಸೊ ಅಂದ್ರೆ ಅದು ತುಂಬಾ ಬಹಳ ಅದ್ಭುತ ಆಗುತ್ತೆ ನಂಗೆ ಅವರಿಗೆ ನೋ ಅಂತ ಹೇಳಕ್ಕೆ. ಬಟ್ ಇದು ಅನೇಕ ಸಾರಿ ಆಗಿದೆ. ಹಂಗೆ ಶೋನ ಕಾಸ್ಟ್ ಮಾಡಕ್ಕೂ ಆಗಲ್ಲ. ಅವರ ಕಷ್ಟಗಳನ್ನ ಹೇಳ್ಕೊಂಡು, ಎಸ್ಪೆಷಲಿ ನನ್ನ ಇನ್ಬಾಕ್ಸಿಗೆ ಅನೇಕ ಜನ ಕಳಿಸ್ತಾರೆ, ಜನರಲ್ಲಿಂದ ಹೇಳಿಸ್ತಾರೆ. ಬಟ್ ಒಂದು ಶೋ, ಒಂದು ಸಿನಿಮಾ ಮಾಡುವಾಗ ಒಬ್ಬ ನಿರ್ದೇಶಕ ಹೇಗೆ ಯಾರೋ ಹೇಳಿದ್ರು ಅಂತ ಯಾರನ್ನ ಹಾಕೊಳಕ್ಕಾಗಲ್ವೋ, ಅಥವಾ ಒಂದು ಕತೆ ಬರೆಯುವಾಗ ಒಬ್ಬ ಲೇಖಕ ಹಿಂಗೆ ಯಾರೋ ಹೇಳಿದ್ರು ಅಂತ ಒಂದು ಕತೆ ಪಾತ್ರ ಸೃಷ್ಟಿ ಮಾಡೋಕ್ಕಾಗಲ್ವೋ, ಹಾಗೆ ಬಿಗ್ ಬಾಸ್ ಕೂಡ ಅದರ ಸ್ಪಿರಿಟ್ಸ್ ಎಲ್ಲ ಆಗ್ಬೇಕು. ಹಾಗಾಗಿ ಐ ಡೋಂಟ್ ಥಿಂಕ್ ಅದು ಸಾಧ್ಯ ಇಲ್ಲ. ಬಟ್ ಇದು ಕಂಟಿನ್ಯೂಸ್ಲಿ ಆಗ್ತಾನೆ ಇರುತ್ತೆ, ಅದು ವರ್ಷ ಇಡೀ ಇರುತ್ತೆ. ಈ ಪ್ರೋಮೋ ಬಂದಾಗ ಸ್ವಲ್ಪ ಜಾಸ್ತಿ ಆಗುತ್ತೆ. ಬಟ್ ಇದು ಸೊ ಅದು ಅವರ ಪ್ರೀತಿಯಿಂದ ಅಂತ ಅನ್ಕೊಂಡಿದ್ದೀನಿ. ಸುದೀಪ್ ಸರ್, ನೀವು ಫೇವರೇಟ್ ಆಗಿರುವಂತಹ ಯಾವ ಸೀಸನ್ಗೆ ಸೀಸನ್ ಅಲ್ಲಿ ನಿಮಗೆ ಅಂದ್ರೆ ಕಷ್ಟ ಆಗಿರೋ ಸೀಸನ್ ಹೇಳಿದ್ರಿ ನೀವು? ಸೊ ಐ ಥಿಂಕ್ ನನಗೆ ತುಂಬ ಇಷ್ಟ ಆಗಿದ್ದ ಸೀಸನ್ ಫಸ್ಟ್ ಸೀಸನ್. ಐ ಥಿಂಕ್ ಕಂಟೆಸ್ಟೆಂಟ್ಸ್ ಅಂತ ಹಿಡಿದು ಎಲ್ಲರಿಗೂ ವಸ್ತು, ನನಗೆ ವಸ್ತು ಹೇಗೆ ಹೋಗುತ್ತೆ ಅನ್ನೋದೊಂದು ಕಾಳಜಿ. ಈವನ್ ಐ ಥಿಂಕ್ ಕ್ಯಾರೆಕ್ಟರ್ ಪರ್ಸನಾಲಿಟಿ ವೈಸ್ ತೊಗೊಂಡಾಗ ಹೋದ್ರೂ ಐ ಥಿಂಕ್ ಲಾಟ್ ಆಫ್ ಪೀಪಲ್ that still remains good to me because of the experience, new experience. ಅದಾದ್ಮೇಲೆ ಹೋಗ್ತಾ ಐ ಥಿಂಕ್ there were many seasons which ತುಂಬ ಅದ್ಭುತವಾಗಿ ನಡೆದಿದೆ ಎಲ್ಲಾದ್ರೂ. ನಾನು ಹೇಳಿದಾಗೆ 6ನೇ ಸೀಸನ್ ಅಂತ ಹೇಳಿದಾಗಲೂ ಐ ಟೈಮ್ ಟು ಟೆಲ್ ಯು ನಾಟ್ ದಟ್ ದ ಸೀಸನ್ ವಾಸ್ ಬ್ಯಾಡ್. ನೀವು ಕೇಳಿದ ನನಗೆ ಇಟ್ ಡಿಡ್ ಸ್ಟ್ರೆಸ್ ಮಿ ಔಟ್. ಎಸ್, ಇಟ್ ಡಿಡ್ ಸ್ಟ್ರೆಸ್ ಮಿ ಔಟ್ ಫಾರ್ ಅ ವೈಲ್. ಆ ಟೈಮ್ ಹೇಳಿದ್ದು ಉಂಟು ಬರೋದು ನಾನು ಲೈಕ್ ಬಿಟ್ಬಿಡಪ್ಪ, ನನಗೆ ಸುಸ್ತಾಗ ಸ್ಟಾರ್ಟ್ ಆಗಿದೆ ಈಗ ನನಗೆ. ಆ್ಯಂಡ್ ಐ ಯೂಸ್ ಟು ಹ್ಯಾವ್ ಅ ಚಾಟ್. ಅಂದರೆ ನನಗೆ ಇಷ್ಟ ಆಗಿಲ್ಲ ಅಂದರೆ ನಾನು ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಅಂದರೆ ಬಲವಂತವಾಗಿ ಏನೋ ಮಾಡಲೇಬೇಕು, ಇಲ್ಲ ಯಾ ದೇರ್ ಇಸ್ ಮನಿ ಇನ್ವಾಲ್ವ್, ದೇರ್ ಇಸ್ ಎವ್ರಿಥಿಂಗ್ ಅಂತ ನಾನು ಯಾವತ್ತೂ ಮಾಡಿಲ್ಲ. ಸೊ ಆ ಟೈಮಲ್ಲಿ ಹೇಳಿದ್ದು ಉಂಟು ನನಗೆ. ಐ ಥಿಂಕ್ ಐ ಆಮ್ ಟಯರ್ಡ್ ನಾವು, ಯು ಶುಡ್ ಲುಕ್ ಫಾರ್ ಸಂಬಡಿ ಎಲ್ಸ್. ಆ್ಯಕ್ಚುಲಿ ಹೇಳಿದ್ದೆ ನಾನು. ಆ್ಯಂಡ್ ಹಿ ಕೇಮ್ ಬ್ಯಾಕ್ ನೆಕ್ಸ್ಟ್ ಸೀಸನ್ ಅಗೇನ್ ಗೊತ್ತಿಲ್ಲ. ಆ್ಯಕ್ಚುಲಿ ನೆಕ್ಸ್ಟ್ ಸೀಸನ್ ಅವ್ರು ಬಂದಾಗ ನಾನು ಮುಖದ ಸ್ಮೈಲೇ ಅಂತ ಅವ್ರು ಬರ್ಬೇಕಾದ್ರೆ, ಬಿಕಾಸ್ ಐ ನ್ಯೂ ಹಿಲ್ ಕಮ್ ಅಂಡ್ ಹಿ ಆಲ್ಸೋ ಕೇಮ್. ಬೆಸ್ಟ್ ಪಾರ್ಟ್ ಇದೆ, ಆ ಮೀಟಿಂಗಲ್ಲಿ ಏನು ಮಾತಾಡಲೇ ಇಲ್ಲ, ಬಿಗ್ ಬಾಸ್ ಮಾತಾಡಲಿಲ್ಲ, ಸುಮ್ಮನೆ ಬಂದೆ ನೋಡ್ಕೊಂಡು ಅಂದ್ಬಿಟ್ಟು ಅಂದ್ಬಿಟ್ಟು ಹೋದ್ರು. ಐ ನ್ಯೂ ವೈ ಹಿ ಕೇಮ್. ಬಟ್ ಐ ಥಿಂಕ್ ಐ ಆಮ್ ಹ್ಯಾಪಿ ಐ ಡಿಡ್ ದ ನೆಕ್ಸ್ಟ್ ಸೀಸನ್ ಅಗೇನ್, ಬಿಕಾಸ್ ಅಗೇನ್ ಇಟ್ ವೆಂಟ್ ಆನ್ ವೆಲ್. ಐ ಎಂಜಾಯ್. ಥ್ಯಾಂಕ್ ಯು ಸರ್. ಏನಿಲ್ಲ ಸರ್. ಇಲ್ಲ ಸರ್, ನಿಮ್ಮ ಮೂಡ್ ಔಟ್ ಯಾಕೆ ಮಾಡಬೇಕು? ಏನಿಲ್ಲ ಸರ್. ನಾನು ಇದು ತುಂಬಾ ಜನ ಕೇಳಿದ್ದಾರೆ ನನಗೆ, ಯಾಕೆ ಈ ಒಂದು ಕನ್ನಡದ 50 ಧಾರಾವಾಹಿಗಳು ಆಗ್ತವೆ, ಒಂದು 12 ರಿಯಾಲಿಟಿ ಶೋಗಳಾಗ್ತವೆ. ಓಕೆ, ಎಲ್ಲರಿಗೂ ಅದಕ್ಕೆ ಅದನ್ನ ಮಾಡಿದವ್ರು ಉದ್ಧಾರ ಆಗಿದಾರೋ ಇಲ್ವೋ ಕೇಳಿಲ್ಲ, ಅದನ್ನ ಮಾಡಿದವರಿಗೆ ಏನಾಗಿದೆ ಕೇಳಿಲ್ಲ, ಒಳಗೆ ಹೋಗುವಾಗ ಹಿಂಗಿದ್ರು ಬಂದ್ಮೇಲೆ ಏನಾದ್ರು ಕೇಳಿಲ್ಲ. ಬಿಗ್ ಬಾಸ್ಗೆ ಮಾತ್ರ ಇದು ಬಂದೇ ಬರುತ್ತೆ. ಯಾವಾಗ ಈ ಶೋಗೆ ಹೋಗಿ ಎಷ್ಟು ಜನರಿಗೆ ಏನು ಉಪಯೋಗ ಆಗಿದೆ? ನನ್ನ ಉತ್ತರ ಒಂದೇ, ಈ ಶೋಗೆ ಹೋಗೋದೇ ಮೊದಲನೇ ಉಪಯೋಗ. ಸೊ ಅದನ್ನ ಮರ್ಸ್ಬಿಡ್ತಾರೆ. ಸೊ ಅಂದ್ರೆ ಅದೊಂದು ವೇದಿಕೆ, 100 ದಿನಗಳಲ್ಲಿ ನಿಮ್ಮನ್ನ ನೀವು ತೋರಿಸ್ಕೊಳ್ಳಕ್ಕೆ ಇರುವ ಒಂದು ಅಪರೂಪದ ವೇದಿಕೆ. ಅದು ನಿಮ್ಮ ಪಾತ್ರವನ್ನ ಜನರ ಮುಂದೆ ಇಡುವ ವೇದಿಕೆ. ಅದೇ ಒಂದು ದೊಡ್ಡ ಅವಕಾಶ ನನ್ನ ಪ್ರಕಾರ.
ಎರಡನೇದು ಅಲ್ಲಿಂದ ಹೊರಗಡೆ ಬಂದವರು, ಫಾರ್ ಎಕ್ಸಾಂಪಲ್ ನಮ್ಮ ಸೀಸನ್ಗಳು 120 ಜನ ಇಲ್ಲಿವರೆಗೆ ಬಿಗ್ ಬಾಸ್ ಒಳಗಡೆ ಹೋಗಿದ್ದಾರೆ. ಹೋದವರು ಅನೇಕರು ಒಳಗಡೆ ಹೋಗುವಾಗ ಏನಿದ್ರು ಅದಕ್ಕಿಂತ ಹೆಚ್ಚು ದೊಡ್ಡವರಾಗಿದ್ದಾರೆ ಹೊರತು ಕಡಿಮೆ ಆದವರು ಬಹಳ ಕಡಿಮೆ. 120ರಲ್ಲಿ 100 ಜನ ದೊಡ್ಡವರಾಗಿದ್ದಾರೆ. 12 ಜನರಿಗೆ 15 ಜನರಿಗೆ ಏನೋ ಆಗದೆ ಇದ್ದಿರಬಹುದು, ಒಂದಿಬ್ಬರಿಗೆ ಮಾನಸಿಕ ಖಿನ್ನತೆಯೂ ಆಗಿರ್ಬೋದು. 120ರಲ್ಲಿ 2 ಇಸ್ ದ ನಾರ್ಮಲ್ ಪರ್ಸೆಂಟೇಜ್. ನಾನು ಹೇಳ್ತಿದ್ದೀನಿ 120 ಜನ ನಾವು ಪತ್ರಕರ್ತರು ಯಾರೋ ಇಬ್ಬರಿಗೆ ಮಾನಸಿಕ ಖಿನ್ನತೆ ಆಗೋ ಅವಕಾಶ ಇದೆ. ಸೊ ನಾನು ಅದನ್ನ ನಾರ್ಮಲ್ ಅಂತ ಕಂಡ್ಕೊಳ್ತೀನಿ ಹೊರತು ಅದು ಶೋದಿಂದಾಗಿ ಆಗಿದ್ದು ಅನ್ನೋದನ್ನ ಅದು ನನ್ನನ್ನು ಕನ್ವಿನ್ಸ್ ಮಾಡಿಲ್ಲ, ಒಪ್ಕೊಳ್ಳೋಕೆ ನನಗೆ ತುಂಬಾ ಈ ವಾದ ಸರಣಿಗೆ ನನಗೆ ಒಪ್ಪಿಗೆ ಕೊಡಕ್ಕೆ ಆಗಿಲ್ಲ. ನಾನು ಬಹಳ ನನ್ನೇ ಪ್ರಶ್ನೆ ಮಾಡ್ಕೊಂಡಿದ್ದೀನಿ ಹಿಂಗಾಗಿದೆಯಾ ಅಂತ. ಖಂಡಿತವಾಗಿ ಇಲ್ಲ ಅನ್ನುವಂಥದ್ದು. ಯಾಕಂದ್ರೆ 10 ಹೆಸರುಗಳು, ಈಗ ವಾಸುಕಿ ವೈಭವ್ ಲಾಸ್ಟ್ ಸೀಸನ್ ನಾನು ಹೇಳ್ತೀನಿ, ವಾಸುಕಿ ವೈಭವ್ ಹಿಂಗ್ ಹೋಗಿದ್ರು ಮತ್ತು ಅವ್ರು ಬಂದ್ಮೇಲೆ ಅವ್ರಿಗೆ ಏನಾಯ್ತು ಅವರನ್ನೇ ಕೇಳಿ, ಶೈನ್ ಶೆಟ್ಟಿ ಅವರನ್ನೇ ಕೇಳಿ, ಭೂಮಿ ಶೆಟ್ಟಿ ಅವರನ್ನೇ ಕೇಳಿ, ಪ್ರಿಯಾಂಕಾ ಅವರನ್ನೇ ಕೇಳಿ, ಅಥವಾ ದೀಪಿಕಾ ಅವರನ್ನೇ ಕೇಳಿ. ಅಂದ್ರೆ ಅವರು ಒಳಗಡೆ ಹೋಗುವಾಗ ಅವರ ಇಮೇಜ್ ಇರ್ಬೋದು, ಫ್ಯಾನ್ ಫಾಲೋಯಿಂಗ್ ಇರ್ಬೋದು, ಏನಿತ್ತು ಮತ್ತೆ ಏನಾಯ್ತು. ಹರೀಶ್ ರಾಜ್ ತರದ ಕಲಾವಿದರು ಇರ್ಬೋದು, ಕಿಶನ್ ತರದ ಕೊರಿಯೋಗ್ರಾಫರ್ ಇರ್ಬೋದು, ಅಥವಾ ನಾನು ಆ ಸೀಸನ್ ಚಂದನ್ ತರದ ಆರ್ಟಿಸ್ಟ್ ಇರ್ಬೋದು. ಪ್ರತಿಯೊಬ್ಬರಿಗೆ ಕೂಡ ರಾಜು ಗಾಳಿಕೋಟೆ ತುಂಬಾ ಜನರನ್ನ ಟೆಲಿವಿಷನ್ ನ ಪವರ್ ಇಸ್ ವೆರಿ ಬ್ಯೂಟಿಫುಲ್. ಅದು ಒಂದು ದಿನಕ್ಕೆ ನಮ್ಮ ಚಾನಲ್ 4.4 ಕೋಟಿ ಜನ ಕನಿಷ್ಠ 1 ನಿಮಿಷ ಆದರೂ ನೋಡ್ತಾ ಇದ್ರೆ ಎಂತ ಪವರ್ ಅಲ್ವಾ. ಅಷ್ಟು ಜನರಿಗೆ ತರುತ್ತೀರಾ ಇವು 100 ದಿನ. ಇಲ್ಲ, ಎಲ್ಲರೂ ಇದ್ದಾರೆ. ಸಿನಿಮಾ ಒಬ್ರು ರಾಜಕೀಯದ ಹಿನ್ನೆಲೆಯಿಂದ ಇದ್ದಾರೆ, ಡಿಜಿಟಲ್ ಸೆನ್ಸೇಷನ್ಗಳಿದ್ದಾರೆ, ಅವರು ಸ್ಪೋರ್ಟ್ಸ್ ಪರ್ಸನ್ ಇದ್ದಾರೆ, ಸ್ಪೋರ್ಟ್ಸ್ ಪರ್ಸನ್ ಇದ್ದಾರೆ, ಸಿಂಗರ್ ಇದ್ದೇ ಇರ್ತಾರೆ ನಮ್ಮ ಸೀಸನ್ಗಳಲ್ಲಿ. ಸಿಂಗರ್ ಒಂಥರ 8 ಬ್ಯಾಲೆನ್ಸ್ ಅವ್ರು ಬೇಕಾಗುತ್ತೆ, ಸಿಂಗರ್ ಇದ್ದೇ ಇದ್ದಾರೆ, ಕಮಿಡಿಯನ್ ಇದ್ದಾರೆ. ನನ್ನ ಪ್ರಶ್ನೆ ಈಗ ಯಾವ್ದೋ ಸಾರಡೆ ನಿಮ್ಗೆ ರಾಜಕೀಯದವ್ರಿಗೆ ನಾನೇನು ಹೇಳ್ಬೇಕು, ಹೇಳ್ಬೋತಾನೆ ಹೇಳ್ಬೋದು. ಅಲ್ಲಿ ಯಾರು ನಿಮ್ಗೆ ಗೊತ್ತಿರೋರು ಅದು ಬೇಡ, ನನಗೆ ಇಂಟ್ರೆಸ್ಟ್ ಆಗಿದೆ ರಾಜಕೀಯದವರು. ಏನ್ ಪ್ರಾಬ್ಲಮ್ ಇಲ್ಲ. ಸುದೀಪ್ ಸರ್, ಒಂದು ವೇಳೆ ರಾಜ್ಯದಲ್ಲಿರುವಂತ ರಾಜಕೀಯ ನಾಯಕರು ಇದ್ದಾರೆ ಅಂತ ಹೇಳಿದ್ರು, ಯಾವ್ದಾದ್ರು ಒಬ್ಬ ರಾಜಕೀಯ ವ್ಯಕ್ತಿ ಬಿಗ್ ಬಾಸ್ ಮನೆ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ರೆ ಯಾವ ಹೆಸರು ತಗೋತೀರಾ ನಮ್ಮ ರಾಜ್ಯದ ರಾಜಕೀಯ ನಾಯಕರಲ್ಲಿ? ನನಗೆ ಗೊತ್ತಿರೋ ಹಾಗೆ ಚೆನ್ನಾಗೆ ನಮ್ದು ಪ್ರೋಗ್ರಾಮ್ ಹೋಗ್ಬೇಕು ಅಂದ್ರೆ ನನಗೆ ನಮ್ಮ ಮುಖ್ಯಮಂತ್ರಿಗಳೇ ಫೇವ್ರೇಟ್. ಆ ಪೊಸಿಷನ್ ಯಾರು ಇರ್ತಾರೋ ಒಂದು ದಿವಸ ಹಿಂಗೆ ಬಂದವರು ಚೆನ್ನಾಗಿರುತ್ತೆ ಅನ್ನೋದು ನನ್ನೊಂದು ಭಾವನೆ. ಬಟ್ ಅದಾಗಲ್ಲ, ಈಗ ಹೋಗಲ್ಲ. ಎಷ್ಟಾಗಲ್ಲ ಸರ್ ಸ್ಪರ್ಧಿಯಾಗಿ? ನಮ್ಗೆ ಗೊತ್ತಿರೋ ಒಂದೇ ಸರ್, ಆ ವೇದಿಕೆ ಮೇಲೆ ಬಂದಾಗ ಈ ಸ್ಪರ್ಧಿ ನೀವು ಯಾರಾದ್ರೂ ಇವತ್ತು ಸುಮ್ಮನೆ ತಮಾಷೆ ಮಾಡೋದಷ್ಟೇ, ಸಾರಡೆ ಅಷ್ಟೇ. ಆ್ಯಂಡ್ ನೀವು ಕೇಳಿದ್ರಿ, ಐ ಥಿಂಕ್ ಕಂಟೆಸ್ಟೆಂಟ್ಸ್ ಅಲ್ಲಿ ಒಂದು ಪರ್ಸನಾಲಿಟಿ ಇಲ್ಲ ಅಂದರೆ ಅವ್ರದ್ದು ಬರೀ ಒಂದು ಪ್ರೊಫೈಲ್, ಅವರು ಸಿನಿಮಾದವರು ಅವ್ರು ಇವರು ಅದು ವರ್ಕ್ ಆಗಲ್ಲ. ಅವ್ರಿಗೆ ಒಂದು ಕ್ಯಾರೆಕ್ಟರ್ ಇರಬೇಕು, ಅವ್ರಿಗೆ ಪರ್ಸನಾಲಿಟಿ ಇರಬೇಕು, ಅವಾಗಲೇ ನಿಮ್ಗೆ ಶೋ ನಡೆಯೋದು. ಸುಮ್ಮನೆ ಅವ್ರಿಗೆ ಹೊರಗಡೆ ಹೆಸರಿದೆ ಅಂತ ತಂದು ಹಾಕಿದ್ರು ಎಲ್ಲ ಹೋಗೋದವರು ಇದ್ದಾರೆ ಎಷ್ಟೋ ಜನ. ಆ್ಯಕ್ಚುಲಿ ಸೊ ದೇ ಶುಡ್ ಹ್ಯಾವ್ ಸಮಥಿಂಗ್, an ability to sustain, entertain, you know, and smartness. ಸುದೀಪ್ ಸರ್, ಏನಂದರೆ ನಿಮ್ಮ ಸ್ಟಾರ್ ಇಮೇಜ್ ಇಂಟರ್ನ್ಯಾಷನಲ್ ಮಟ್ಟದಲ್ಲಿದ್ದಾಗ ಸಹಜವಾಗಿ ನಿಮ್ಮೊಂದು ರೆಮ್ಯುನರೇಷನ್ ಸಂಭಾವನೆಗಳು ಜಾಸ್ತಿ ಇರುತ್ತೆ. ಈಗ 5 ಸೀಸನ್ನಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು. ಈಗ 8 ಸೀಸನ್ 8 ಆಗಿದೆ. ಈಗ ಕಲರ್ಸ್ ಕನ್ನಡದಿಂದ ಅತಿ ಹೆಚ್ಚು ಸಂಭಾವನೆಯನ್ನು ಸಿಗ್ತಾ ಇದೆ, ಅಥವಾ ಕೊರೋನಾ ಎಫೆಕ್ಟ್ ಅಂತ ಏನೋ ಕಮ್ಮಿ ಮಾಡಿಬಿಟ್ಟಿದ್ದಾರೆ? ಸರ್, ಎಲ್ಲ ಕಡೆ ಯಾಕೆಂದ್ರೆ ಸಹಜವಾಗಿ ಈ ಥರದ ಘಟನೆಗಳು ಎಲ್ಲ ಕ್ಷೇತ್ರದಲ್ಲೂ ನಡೀತಾ ಇದೆ. ಪರಂ ಸರ್, ನೀವೇ ಹೇಳ್ಬಿಡಿ ಸರ್. ಅಂದ್ರೆ ಒಂದಿಷ್ಟು ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಸುದೀಪ್ ಅವ್ರ ಹೋಸ್ಟ್ಗೆ ಅಂದ್ರೆ ಆಂಕರಿಂಗ್ ಮಾಡೋದು ಇಷ್ಟು ಕೋಟಿ ಇಷ್ಟು ಸಂಭಾವನೆ ಸಹಜವಾಗಿ. ಯಾಕೆಂದ್ರೆ ಬಾಲಿವುಡ್ ಅಲ್ಲಿ ಸಲ್ಮಾನ್ ಖಾನ್ ಅಷ್ಟು ಕೋಟಿ ತಗೊಂಡ್ರೆ ಕನ್ನಡದಲ್ಲಿ ನಮ್ಮ ಸುದೀಪ್ ಅವ್ರು ಇಷ್ಟು ತಗೊಂತಾರೆ ಅಂತ ಒಂದು ಲೆಕ್ಕಾಚಾರ ಚರ್ಚೆಗಳು ನಡೀತಾ ಇರುತ್ತೆ. ಖಂಡಿತವಾಗಿ ಅಂದ್ರೆ ಅವರು ಆಗ್ಲೇ ಹೇಳಿದ್ರು 2 ವಿಷಯ ಇದೆ. ನಾನು ಡಿಫಿಕಲ್ಟ್ ಪರ್ಸನ್ ಟು ವರ್ಕ್ ವಿತ್ ಅಂತ ಹೇಳಿದ್ರು. ಅದರ ಅರ್ಥ ಒಂದೇ, ಅಂದ್ರೆ ಏನ್ ಗೌರವ ಕೊಡ್ಬೇಕು ಅದನ್ನ ಅವರು ಒಂಥರ ಅವರ ಪರ್ಸನಾಲಿಟಿಯಲ್ಲಿ ಅದೊಂದು ಇದೇ ವಿಷಯ, ನೀವು ಕೊಡದೇ ಇರಕ್ಕಾಗಲ್ಲ. ಅದನ್ನ ಅವರು ಬಹಳ ಅವರ ವ್ಯಕ್ತಿತ್ವದ ಒಂದು ಭಾಗ ಮಾಡುವಷ್ಟು, ಅವರು ಅದರ ವ್ಯಕ್ತಿತ್ವದ ಒಂದು ಭಾಗ ಮಾಡುವಷ್ಟು ಪವರ್ಫುಲ್ ಆಗಿದೆ. ಅದು ಒಂದು. ಎರಡನೇದು ಅವ್ರು ಹೇಳಿದ್ರು 2015ರಲ್ಲಿ ನನಗೆ ಇನ್ನೂ ನೆನಪಿದೆ, ಆ ಹೋಟೆಲಿಗೆ ಹೋಗಿ ನಾವು ಮಧ್ಯಾಹ್ನ 3 ಗಂಟೆಗೆ ಕೂತಿದ್ವಿ. ಅವರ ಮಗಳು ಬರ್ಬೇಕಿತ್ತು, 3 ನಿಮಿಷ ಅಷ್ಟೇ.
5 ವರ್ಷದ 3 ನಿಮಿಷದಲ್ಲಿ 5 ಸೀಸನ್ಗಳ ಇದನ್ನ ಒಂದು ನಂಬರು ಒಂದು ಟಿಶ್ಯೂ ತರದ್ರಲ್ಲಿ ಏನೋ ಬರೆದ್ರು. ನಾವು ಒಂದು ಅಗ್ರಿಮೆಂಟಿಗೆ ಬಂದ್ವಿ. ಅದು ಸಾಕಷ್ಟು ದೊಡ್ಡ ಮೊತ್ತ ಆಗಿತ್ತು ಅಂತ ನಾನು ಅನ್ಕೋತೀನಿ, ಅವರು ಅನ್ಕೋತಾರೆ. ಸೊ ಅದು ಎಷ್ಟು ಅದು ಹೆಚ್ಚಾಯ್ತಾ ಕಮ್ಮಿ ಆಯ್ತಾ ಅಲ್ಲ ಸರ್, ಈ ಸೀಸನ್ ಹೊಸ ಲೋಗೋ ಹೊಸ ಮುಗೀತು. ಅವರು ಅವ್ರ ಅನುಭವ ಹೇಳ್ತಾ ಇದ್ದಾರೆ. ಸರ್ ನೋಡಿ ಅವ್ರ ಚಾನಲ್ ಹತ್ರ ಸ್ಯಾಲ್ರಿ ಕೊಡ್ಬೇಕಾದ್ರೆ ಅವ್ರು ಕೇಳಿರೋ ಹೆಂಗಿರುತ್ತೆ, ಒಳ್ಳೆ ಸರ್ ಕಮ್ಮಿ ತಗೋ. ಹಾಗಲ್ಲ ಸರ್, ಸಹಜವಾಗಿ ಅದೊಂದು ಕ್ಯೂರಿಯಾಸಿಟಿ ಇಲ್ಲ, ಒಂದಿಲ್ಲ. ಬುದ್ಧವಂತ ಲಕ್ಷಣ ಏನಂತಂದ್ರೆ ಅವ್ರು ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನಾವೇ ಸ್ಟಾರ್ಟ್ ಮಾಡಬೇಕು. ನೋಡು ಬರೋ ಗೋಲ್ಡ್ ತುಂಬ ತೊಂದರೆ ಜಾಸ್ತಿ ಕೊಟ್ಬಿಡೋದು. ಕರೆಕ್ಟಾ? ಸರ್ ಇವತ್ತಿನ ಕೊನೆ ಪ್ರಶ್ನೆ ತಗೊಳ್ಳಿ. ಕಂಟೆಸ್ಟೆಂಟ್ಸ್ಗೆಲ್ಲ ಸ್ವಲ್ಪ ಸ್ಮಾರ್ಟ್ ಆಗಿ ಕಾಣಿರ್ಬೇಕು. ಹೌದಾ? ಇವತ್ತಿನ ಕೊನೆಯ ಪ್ರಶ್ನೆ ತಗೊಳ್ಳಿ. ಸರ್ ಇನ್ನೊಂದು, ಇಷ್ಟು ಸೀಸನ್ ಸಕ್ಸಸ್ ಆಗ್ಬೇಕಂದ್ರೆ Let them ask if they have any questions. Sure. ಟೆಕ್ನಿಷಿಯನ್ಸು ತುಂಬಾ ಶ್ರಮ ಇರುತ್ತೆ ಸರ್. ನಿಮ್ಮ ಒಂದು ಬಿಗ್ ಬಾಸ್ ಸೀಸನ್ ಟೆಕ್ನಿಷಿಯನ್ಸ್ ಬಗ್ಗೆ ನೋಡಿದ್ರೆ ಎಷ್ಟು ಕ್ಯಾಮ್ರಾಗಳಿದಾವೆ, ಸೊ ನಿಮ್ಮ ಈ ಬಿಗ್ ಬಾಸ್ ಹಿಂದೆ ಎಷ್ಟು ಜನ ಕೆಲಸ ಮಾಡ್ತಾರೆ, ಅದ್ರ ಬಗ್ಗೆ ಏನಾದ್ರು ಹೇಳ್ಬೋದಾ ಅಂತ. ಓಕೆ, ಸೊ ಈ ಪ್ರಶ್ನೆಗೆ ಉತ್ತರ ಕೊಡೋ ಮೊದಲು ನಾನು ಒಂದು ವಿಷಯವನ್ನು ಹೇಳ್ತೀನಿ. ಈ ಸೀಸನ್ನಲ್ಲಿ ನೀವು ಈ ಪ್ರೊಮೋದಲ್ಲಿ ನೋಡಿದ್ರಿ, ಊಟಲ್ಲಿ ಒಂದಷ್ಟು ಹೊಸ ವಿಷಯಗಳು ಇವೆ. 24x5 ಅಂದ್ರೆ ಸೋಮವಾರದಿಂದ ಶುಕ್ರವಾರ ತನಕ ಮನೆಯಲ್ಲಿ ಏನಾಗುತ್ತೆ ಅನ್ನೋದೊಂಥರ 24 ಗಂಟೆ ಚಾನಲ್ ತರ ನಿಮಗೆ ಊಟ ಸೆಲೆಕ್ಟ್ ಅಲ್ಲಿ ನಿಮಗೆ ಸಿಗುತ್ತೆ. ಸೊ ಅದು ಒಂದು ವಿಶೇಷತೆ ಇದೆ. ಊಟಲ್ಲಿ ಅನೇಕ ಹೊಸ ವಿಷಯಗಳನ್ನ ಈ ಸಾರಿ ಆಕ್ಚುಲಿ ಇಂಟ್ರೊಡ್ಯೂಸ್ ಮಾಡಿದೀವಿ. ಅದು ಒಂದು ವಿಶೇಷತೆ ಇದೆ. ಅದರಿಂದಾಗಿ ಒಂದು PCR ಇರೋದು 2 PCR ಆಗಿದೆ. ಹಾಗಾಗಿ 250 ಜನ ಇರಬೇಕಾದಲ್ಲಿ 300 ಜನ ಇದ್ರು. ಸೊ 300 ಜನ ಇರಬೇಕಾದ್ರೆ ಡಿಜಿಟಲ್ ಸೇರಿ ಇನ್ನೊಂದು 100 ಜನ ಜಾಸ್ತಿ ಆಗಿದ್ದಾರೆ, 400 ಜನ ಇದ್ದಾರೆ. ಸೊ ಅಷ್ಟು ಕ್ಯಾಮ್ರಾಮನ್ಗಳು, ಒಂದು 68 ಕ್ಯಾಮ್ರಾಗಳು, ಅದ್ರ ಜೊತೆಗೆ ನೈಟ್ ವಿಷನ್ ಕ್ಯಾಮ್ರಾಗಳು, ಒಂದು 5-6 ಗಲ್ಲಿ ಕ್ಯಾಮ್ರಾಗಳು, ಊಟಿಗೆ ಅಂತ ಇನ್ನೊಂದು 5 ಕ್ಯಾಮ್ರಾಗಳು, ಒಟ್ಟು 80 ಆಗುವುದೇನೋ ಎಲ್ಲ ಲೆಕ್ಕ ಹಾಕಿದ್ರೆ. ಸೊ ಕೌಂಟ್ ಬಿಟ್ಬಿಟ್ಟಿದೀವಿ. ಸೊ ಇಲ್ಲೆಲ್ಲ ಕ್ಯಾಮ್ರಾ ಬೇಕು ಅಂತ ಹೇಳ್ತೀವಿ, ಅದು ಕ್ಯಾಮ್ರಾ ಫಿಕ್ಸ್ ಆಗುತ್ತೆ. ಆ ತರ I personally think ಇವ್ರೇನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ, I don't think he can explain actually the gravity there. But ಈಗೇನಾದ್ರೂ ಒಂದು ಟೂರಿಸಂ ಟೂರ್ ತರ ಇದ್ರೆ ಇಸ್ ವರ್ತ್. ಬಿಗ್ ಬಾಸ್ ಒಂದು ಶೋ ಅಲ್ಲಿ ನೀವು ಅನ್ಕೊಂಡ ಹಾಗೆ ಕ್ಯಾಮ್ರಾ, ಜನರೇಟರು, ಟೆಕ್ನಿಷಿಯನ್ಸು, ಸೆಟ್ ಇಷ್ಟು ಮಧ್ಯದಲ್ಲಿರೋ ಹಾಗಿದ್ರೆ ಇದು ಬಿಗ್ ಬಾಸ್ ಅಲ್ಲ, ಅದೊಂದು ಪ್ರಪಂಚ. ಆ ಪ್ರಪಂಚ ನೋಡಬೇಕು ಅಂದರೆ ಐ ಥಿಂಕ್ ಬಹುಶಃ ನನ್ನ ಒಂದು ಇದರಲ್ಲಿ ಅಫ್ಕೋರ್ಸ್ ಯುವರ್ ಕ್ಯಾಮ್ರಾಸ್ ಮೇ ನಾಟ್ ಬಿ ಅಲೌಡ್, ಬಟ್ ಐ ಥಿಂಕ್ ಬ್ಯಾಚ್ ಮಾಡಿಕೊಂಡ್ರೆ ಐ ಥಿಂಕ್ ದಿಸ್ ಸೀಸನ್ ಯು ಆಲ್ ಆಫ್ ಯು ಶುಡ್ ಅಟೆಂಡ್ ಆ್ಯಂಡ್ ಸಿ ಹೌ ಇಟ್ ವರ್ಕ್ಸ್. ಬಿಕಾಸ್ ದೊಡ್ಡ ಪ್ರಪಂಚ, ನಿಮಗೆ ಆ್ಯಕ್ಚುಲಿ ಹೆದರಿಕೆ ಆಗ್ಬಿಡುತ್ತೆ. ನೀವು ಕಂಟೆಸ್ಟೆಂಟ್ಸ್ ನೀವು ನೋಡ್ತಾ ಇದ್ದೀರಲ್ಲ, ನೀವು PCR ರೂಮ್ಗಳಿಗೆ ಕೆಲವು ಕಡೆ ಹೋದರೆ ಒಂದೊಂದು ಕಂಟೆಸ್ಟೆಂಟಿಗೆ 4 ಜನ ನೋಡ್ತಾ ಇರ್ತಾರೆ. ಯು ಕ್ಯಾನ್ ಸಿ ಪ್ರಾಬ್ಲಿ ಒಂದು ಇದಕ್ಕಿಂತ ದೊಡ್ಡದು ಒಂದು ಫುಲ್ ವಾಲ್ ಆಫ್ ಟೆಲಿವಿಷನ್ಸ್, ಸೋ ಮೆನಿ ಆ್ಯಂಗಲ್ಸ್, ಸೋ ಮೆನಿ ಥಿಂಗ್ಸ್, ಈಚ್ ಒನ್ ಲಿಸ್ನಿಂಗ್. ಇವಾಗ ಸಪೋಸ್ ನೀವು ಇಲ್ಲಿ ಕೂತಿದ್ದೀರಾ ಅನ್ಕೊಳ್ಳೋಣ, ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ನೀವೊಂದು ಇಬ್ಬರು ಇಲ್ಲಿ ಗಾರ್ಡನಲ್ಲಿ ಕೂತಿದ್ದೀರಾ. ಸೊ ಪರಮ್ ಆ್ಯಂಡ್ ಮೀ ಆರ್ ಸಿಟ್ಟಿಂಗ್ ಇನ್ ದ ಜಿಮ್ಮಿಗೆ, ಕೀಪಿಂಗ್ ಕಂಟೆಸ್ಟೆಂಟ್ಸ್ ಥರನೇ ನಾವು ಅಂದ್ಕೊಳ್ಳಿ. ಕೆಲವರು ನಿಮ್ಮ ಮಾತು ಕೇಳಿಸ್ಕೊತಾ ಇರಬೇಕು, ನಿಮ್ದನ್ನು ಮಾತ್ರ ಕೇಳಿಸ್ಕೊತಾ ಇರಬೇಕು, ಕೆಲವರು ನಮ್ದನ್ನು ಮಾತ್ರ ಕೇಳಿಸ್ಕೊತಾ ಇರಬೇಕು. ನಮ್ಮ ಹತ್ರ ಏನೋ ಟಾಪಿಕ್ ನಡೀತಾ ಇದೆ ಅಂದಾಗ ಇಮಿಡಿಯೇಟ್ಲಿ ಇದೆಲ್ಲ ಇನ್ನೊಬ್ರಿಗೆ ಅಲರ್ಟ್ ಮಾಡ್ತಾರೆ, ದಿಸ್ ಹ್ಯಾಸ್ ಟು ಗೋ ಅಪ್, ದಿಸ್ ಹ್ಯಾಸ್ ಟು ಬಿ ರೆಕಾರ್ಡೆಡ್, ಅಬ್ಸರ್ವಿಂಗ್ ಅಂತ ಹೇಳ್ತೀವಲ್ಲ ನಾವು. ಬಿಕಾಸ್ ಇವಾಗ ನಾವೇನಾದ್ರು ಒಂದು ಫ್ರೇಮಲ್ಲಿ ಏನಾದ್ರು ಒಂದು ಚೂರು ಮಿಸ್ ಮಾಡಿದ್ರು, ವಿ ಮಿಸ್ ಅ ಸ್ಟೋರಿ. ಸೊ ಡೋಂಟ್ ಥಿಂಕ್ ದಟ್ ರೆಕಾರ್ಡ್ ಮಾಡಿದ್ರು ಆಮೇಲೆ ನೋಡಿದ್ರು, ಅಟ್ ಒನ್ ಮೂಮೆಂಟ್ ಸೋ ಮೆನಿ ಪೀಪಲ್ ಅಲ್ಲಿ ಆ್ಯಕ್ಚುಲಿ ಒಳಗಡೆ ಇರೋರಿಗೆ ಇಫ್ ಆ ಕಣ್ಣುಗಳು ಏನಾದರೂ ಇಫ್ ಯು ಕ್ಯಾನ್ ಫೀಲ್ ದೋಸ್ ಐಸ್ ನೋ, ಯು ಹ್ಯಾವ್ ಟೆಲಿಂಗ್ ಯು ದಿಸ್ ಕೆ ಸೋ ಮೆನಿ ಪೀಪಲ್ ಆರ್ ಲುಕಿಂಗ್ ಎಟ್ ಯು ಆರ್ ಸೀಯಿಂಗ್ ಇಟ್. ಇಟ್ಸ್ ಹ್ಯೂಜ್. ಸ್ಟೇಜ್ ಎಲ್ಲೋ ಇದೆ, ಮನೆ ಎಲ್ಲೋ ಇದೆ, PCR ಅದು ಇದು, ಆ ಮನೆ ಅಕ್ಕಪಕ್ಕದ ವಾತಾವರಣ. ಇನ್ಫ್ಯಾಕ್ಟ್ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ನಾನು ಲೋನಾವದಲ್ಲಿ ಕೆಲಸ ಮಾಡಿದ್ದೀನಿ, ಅಲ್ಲಿ ಬಿಗ್ ಬಾಸ್ ಸೆಟ್ ಹಾಕಿದಾಗ ನೋಡಿದ್ದೀನಿ ನಾನು. ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಏರಿಯಾಸ್ ವೇರ್ ದೇ ಶೂಟಿಂಗ್ ಆ್ಯಂಡ್ ದ ಅಕಾಮಡೇಷನ್ಸ್, ಸೆಕ್ಯೂರಿಟಿ ಫಾರ್ ದ ಕಂಟೆಸ್ಟೆಂಟ್ಸ್. ಐ ಥಿಂಕ್ ಇಟ್ಸ್ ಬ್ಯೂಟಿಫುಲ್. ಅಂದರೆ ನಿಮಗೆ ಆ ಫೀಲ್ ಆಗುತ್ತೆ, ಮನೆ ಹತ್ರ ಹೋಗ್ಬೇಕಾದ್ರೆ ಆಟೋಮೆಟಿಕ್ ನಿಮಗೆ ಫೀಲ್ ಆಗುತ್ತೆ ಎಷ್ಟು ಸೈಲೆನ್ಸ್ ಇದೆ ಅಲ್ಲಿ. ನಿಮಗೆ ಒಂದು ಸ್ಮಾಲ್ ಬಸ್ ಕೇಳಿಸುತ್ತೆ,
ಅಷ್ಟು ಸೇಫ್ ಇದೆ ಮನೆ ಅಕ್ಕಪಕ್ಕ, ಅಷ್ಟು ಸೆಕ್ಯೂರ್ಡ್. ಐ ಥಿಂಕ್ ದಿಸ್ ನಿಮಗೆ ಫೀಲ್ ಮಾಡಬೇಕು ಅಂದರೆ ಯು ಶುಡ್ ಸಿ ಇಟ್ ಒನ್ಸ್ ನೇಕೆಡ್ ಐಸ್. ಇಲ್ಲಿ ಅದು ಎಷ್ಟೇ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋದ್ರೂ ಐ ಡೋಂಟ್ ಥಿಂಕ್ ಯು ಕ್ಯಾನ್. ಆ ಫೀಲ್ ಮಾಡಿದ್ರೆ ಗೊತ್ತಾಗೋದು. ಆ್ಯಂಡ್ ಇದುವರೆಗೂ ಎಷ್ಟೋ ಜನ ನಮ್ಮ ಹತ್ರ ಕೇಳಿಸ್ಕೊಂಡು ಸ್ವಲ್ಪ ಇನ್ಫ್ಲುಯೆನ್ಸ್ ಮಾಡಿ ನೋಡಬೇಕು ಜಾಗನ, ಒಂದ್ಸತಿ ಮನೆ ನೋಡಬೇಕು ಅಂದಾಗ ಅಫ್ಕೋರ್ಸ್ ದಿಸ್ ಅ ಹ್ಯೂಜ್ ಪ್ರೋಟೋಕಾಲ್. ಅಲ್ಲಿ ಯಾರು ಬಿಡೋಲ್ಲ. ಬಂದವ್ರನ್ನೂ ಕೂಡ ಕೆಲವರು 2-3 ಜನನ ಕಳಿಸ್ಬೇಕು ಅಂದರೆ ಅವರಿಗೆ ನಾವು ಕಪ್ಪು ಬಟ್ಟೆ ಹಾಕಿದ್ದೀವಿ, ಮೊಬೈಲ್ ತೆಗೆಸಿ ಎಡಿಗೆ ಇಡ್ಸಿದ್ದೀವಿ, ಪ್ರೋಟೋಕಾಲಲ್ಲಿ ಸೈಲೆನ್ಸ್, ಪಿನ್ ಡ್ರಾಪ್ ಸೈಲೆನ್ಸ್ ಹೋಗಿ. ಆ್ಯಂಡ್ ಕೆಲವು ಟೈಮ್ ಅಲ್ಲಿ ನಿಂತ್ಕೊಂಡು ಕಂಟೆಸ್ಟೆಂಟ್ಸ್ನ ಇಷ್ಟು ದೂರದಲ್ಲಿ ನೋಡಿದ್ದಾರೆ ಅವರು ಮಿರರ್ ಹತ್ರ, ಅವ್ರಿಗೆ ಗೊತ್ತಿಲ್ಲ ಇದು ಈ ಕಡೆ ಇರೋದು, ಜಸ್ಟ್ ಲೈಕ್ ದ್ಯಾಟ್. ಸೊ ಆ ಫೀಲ್ಡ್ನ ನೀವು ನೋಡಿದ್ರೆ ಮಾತ್ರ ಇಟ್ ಇಸ್ ಅ ಡಿಫ್ರೆಂಟ್ ವರ್ಡ್ಸ್. ಇಲ್ಲಿ ಚಾನ್ಸ್ ಎಲ್ಲ ಇರೋದನ್ನು ಎಕ್ಸ್ಪ್ಲೇನ್ ಮಾಡೋದು. ಇಟ್ಸ್ ಅ ಬ್ಯೂಟಿಫುಲ್ ಝೋನ್ ಆ್ಯಕ್ಚುಲಿ. No, I don't enjoy being there. I think I'm enjoying myself as a host, and there is some reason why I'm the host. What should I be there? ಅಲ್ಲ, ಹೇಳ್ತೀನಿ, ನಾನು ಸ್ಪರ್ಧೆಯಾಗಿ ಒಳಗಡೆ ಹೋದರೆ ನಾನು ಕೇಳೋದು, ಐ ಥಿಂಕ್ ದ ಹೋಲ್ ಥಿಂಗ್ ಇಸ್ ಗಾನ್ ಡೌನ್. ದ ಬ್ಯೂಟಿ ಇಸ್ ಆನ್ ದ ಸ್ಟೇಜ್. ಆ ಕಂಟೆಸ್ಟೆಂಟ್ಸ್ಗೆ ಲೈಫ್ ಕೊಡೋದಾಗಲಿ, ಅವ್ರ ಹತ್ರ ಮಾತಾಡೋದಾಗಲಿ, ಹ್ಯಾಂಡಲ್ ಮಾಡೋದಾಗಲಿ. ಈಗ ನಾವೆಲ್ಲ ಒಳಗಡೆ ಹೋದರೆ ಹೋಸ್ಟ್ ಯಾರಾಗ್ತದೆ? ಜಸ್ಟ್ ಇಮ್ಯಾಜಿನ್. ಪರ್ಸನ್ ಆಗಿ ನಾನು ಹೋಗಿದ್ದೀನಿ, ಮನೆ ಒಳಗೆ ಹೋಗಿದ್ದೀನಿ, ಕಳಿಸ್ತಾರಲ್ಲ, ವರ್ಷಕ್ಕೆ ಒಂದ್ಸತಿ ಕಳಿಸ್ತಾರೆ. ಕೆಲವು ಟೈಮ್ ಹೋಗ್ತೀನಿ, ಕೆಲವು ಟೈಮ್ ಹೋಗಲ್ಲ. ಎಷ್ಟೋ ಸತಿ ಬಾಗ್ತಾಗ ಹೋಗಿ ವಾಪಸ್ ಬಂದಿದ್ದೀನಿ. ಬೈಕೆಲ್ಲ ಹಾಕಿ ಕರ್ಕೊಂಡೋಗಿರ್ತಾರೆ ಒಳಗಡೆ ಒಳಗೆ, ಅಲ್ಲಿವರೆಗೆ ಹೋಗಿ ಕುಡಿಲ್ಲ ಅನ್ನೋದು ವಾಪಸ್ ಬಂದಿದ್ದೀನಿ. ಬಿಗ್ ಬಾಸ್ ಶುರುವಾದ್ಮೇಲೆ ಮನೇಲಿನ ಬಯಸ್ಕೊಂಡಿದ್ದೀರಾ ಅಂತ? ಸಿನಿಮಾ ಬಿಗ್ ಬಾಸ್ ಟೈಮ್ ಮೋಸ್ಟ್ಲಿ ಕೊಡಕ್ಕಾಗದೆ ಆ ಥರ ಬೇರೆ ಮಾಡಿದೆ. ಡಿಜಿಟಲ್ ಅಲ್ಲಿ ಬೇರೆ ಹೇಗಿದೆ? ಯಾಕಂದ್ರೆ 24/7 ಮಾಡ್ತಿದ್ದೀವಿ. ಈಗ ಲಾಸ್ಟ್ 1 ಅವರ್, ಪ್ರತಿದಿನ 1 ಅವರ್ ಮಾತ್ರ ನೀವು ಪ್ಲೇ ಮಾಡ್ತಾ ಇದ್ದೀರಿ. 1.5 hour. ಆ ಒಂದಷ್ಟು ಇಂಪಾರ್ಟೆಂಟ್ ಶಾರ್ಟ್ಸ್ ನ ಹಾಕ್ತೀವಿ. ಇವಾಗ 24 ಗಂಟೆನೂ ಅದು ಪ್ಲೇ ಆಗಿರೋದ್ರಿಂದ ಯಾವ್ದನ್ನ ಅಲ್ಲಿ ಪ್ಲೇ ಮಾಡ್ತಾರೆ ಮತ್ತೆ ಇನ್ನೂ ಏನು ವಿಶೇಷತೆಗಳಿದೆ? ಐ ಥಿಂಕ್ ಇನ್ನು ಸೊ ಅದು ನೀವು ಸೆಲೆಕ್ಟ್ ತಗೊಂಡ್ರೆ ನಿಮ್ಗೆ ಒಂದು ಅಂದಾಜು ಆಗ್ಬೋದು. ಹೇಳೋದಕ್ಕೆ ಕಷ್ಟ ಇದೆ ಇದು. ಯಾಕೆಂದ್ರೆ ಒಂದು ಕತೆ ನಡೀತಾ ಇರಲ್ಲ. ಲೈಕ್ ಅವರು ಎಕ್ಸ್ಪ್ಲೈನ್ ಮಾಡಿದಾಗ 4 ಕಥೆಗಳು ನಡೀತಾ ಇರುತ್ತೆ, ಯಾವುದೋ ಒಂದು ಕಥೆನ ಬಿಟ್ಟಿರ್ತೀವಿ. ಅದು ಅನ್ಇಂಪಾರ್ಟೆಂಟ್ ಅನ್ಸಿರುತ್ತೆ ನನಗೆ ಬಿಟ್ಟಿರುತ್ತೆ. ಸೊ ಅದು ಬಹುಶಃ ಲೈವಲ್ಲಿ ಹೋಗ್ತಾ ಇರುತ್ತೆ. ಇಂಪಾರ್ಟೆಂಟ್ ಇರೋದು ಇರಬಹುದು, ಅಥವಾ ಇಂಪಾರ್ಟೆಂಟ್ ಇರೋದು ಲೈವಲ್ಲಿ ಹೋಗಿರ್ಬೋದು, ಅಥವಾ ಅನ್ಇಂಪಾರ್ಟೆಂಟ್ ಇದ್ರಲ್ಲೂ ಹೋಗಿರ್ಬೋದು. ಯಾಕಂದ್ರೆ ಇಂಪಾರ್ಟೆಂಟ್ ಅನ್ಇಂಪಾರ್ಟೆಂಟ್ ಅನ್ನೋದು ನಿಮ್ಗೆ ಈಚೆ ನಿಂತಿದ್ದೀರೋ ಆಚೆ ನಿಂತಿದ್ದೀರೋ ಅದ್ರ ಮೇಲೆ ತೀರ್ಮಾನ ಆಗೋದಿಲ್ಲ. ದೋಸ್ ಆರ್ ಕಾಲ್ಸ್ ಆಕ್ಚುಲಿ. ಸೊ ಆ ಕಾಲ್ಸ್ಗಳನ್ನ ಅಲ್ಲೇ ತಗೊಳ್ತೀವಿ. ಮತ್ತು ಬ್ಯೂಟಿಫುಲ್ ಆಗಿರುವ 1.5 ಗಂಟೆಯಲ್ಲಿ ಬ್ಯೂಟಿಫುಲ್ ಆಗಿರುವ ನಿಮ್ಗೆ ಏನ್ ಎಪಿಸೋಡ್ ನೀವು ನೋಡ್ತಿದ್ರೋ ಅದಂತೂ ಇದೆ. ಅದ್ರ ಜೊತೆಗೆ ಅದರ ಆಚೆಗೆ ಏನೆಲ್ಲ ಆಗ್ತಾ ಇದೆ ಅನ್ನೋ ಕುತೂಹಲ ಏನಿದೆ ಜನರಿಗೆ, ಅದನ್ನು ನೋಡೋದಕ್ಕೆ 24/5 ಏನು. ಸೊ ಶನಿವಾರ ರವಿವಾರ ಇರಲ್ಲ, ಯಾಕಂದ್ರೆ ನಾಮಿನೇಷನ್ಸ್ ಮತ್ತು ಜೊತೆಗೆ ಇವಿಕ್ಷನ್ ಎಲ್ಲ ಇರೋದ್ರಿಂದ ಅದು ಒಂಚೂರು ಅಹೆಡ್ ಇರುತ್ತೆ ಇದರಿಗಿಂತ. ಹಾಗಾಗಿ ಅದು ನಮಗೆ ಓಕೆ ಇಲ್ಲ. ಅದರ್ವೈಸ್ ಅದೆಲ್ಲ ಇರುತ್ತೆ. ಅದು ಅನ್ಸೀನ್ ಇದ್ದೇ ಇರುತ್ತೆ, ಕಟ್ಲೆಸ್ ಇರುತ್ತೆ. ಯೂಶುವಲಿ ಒಂದು ಸ್ಟೋರಿನ ಅರ್ಧ ಕಟ್ ಮಾಡಿರುವ ಸ್ಟೋರಿ ಇಡೀ ಸ್ಟೋರಿ ನಿಮಗೆ ನೋಡಕ್ ಸಿಗುತ್ತೆ. ಟಿವಿಗಿಂತ ಮೊದಲೇ ಎಪಿಸೋಡ್ಸ್ ಇರುತ್ತೆ. ಸೊ ಅಷ್ಟಿದೆ. ಇನ್ನೇನಾದರೂ ಪ್ರಶ್ನೆಗಳಿದ್ರೆ? ಇಲ್ಲ, ಅವರು ಅದೇ 6ನೇ ಸೀಸನ್ ಅಲ್ಲಿ ಹಂಗಾಗಿತ್ತು, ಇಲ್ಲ ಅಂತಲ್ಲ ಹೇಳಿದ್ರು ಅವರು. ಅದಾದ್ಮೇಲೆ 7ನೇ ಸೀಸನ್ ಐ ಥಿಂಕ್ ಅವರು ಇಲ್ಲಿ ಅದನ್ನ ಅವರ ಆಕ್ಷನ್ ಮೇಲೆ ನಾನು ಅದನ್ನ ಅರ್ಥ ಮಾಡ್ಕೊಳಕ್ಕೆ ಹೋಗ್ತೀನಿ. 1ನೇ ಸೀಸನ್ ಬಿಟ್ಟರೆ ಅವರಿಗೆ 7ನೇ ಸೀಸನ್ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಅಂತ ನನಗೆ ಯಾಕೆ ಅನಿಸ್ಕೊಂಡ್ರೆ, ಅವರು ಒಂದು 3 ಸರಿ ಆದ್ರೂ ಅಡಿಗೆ ಮಾಡಿ ಕಳಿಸಿದ್ದಾರೆ. ವಿಚ್ ಅವರು ಪ್ರೀತಿ ಇಲ್ಲದೆ ಇದ್ರೆ ಅದನ್ನ ಮಾಡ್ತಾರೆ ಅಂತ ನನಗೆ ಅನ್ಸೋದೇ ಇಲ್ಲ ಖಂಡಿತವಾಗಿ. ಅಂಡ್ ಪ್ರತಿ ಕಂಟೆಸ್ಟೆಂಟ್ಗೂ ಫ್ರೈಡೇ ಕೆಲವರಿಗೆ ಜಾಕೆಟ್, ಕೆಲವರಿಗೆ ಇನ್ನೊಂದೇನೋ ಈ ತರ ಎಲ್ಲ ಕಳಿಸ್ಕೊಟ್ಟಿದ್ದಾರೆ. ಸೊ 7ನೇ ಸೀಸನ್ ಬಗ್ಗೆ ಅವರು ತುಂಬಾ ಖುಷಿ ಪಟ್ಟು ಅದನ್ನ ಮಾಡಿದ್ರಿಂದ, ಎಂಜಾಯ್ ಮಾಡ್ಕೊಂಡು ಮಾಡಿದ್ರಿಂದ ಆ ಸನ್ನಿವೇಶ ಬಂದಿಲ್ಲ. ಸೊ ಜೊತೆಗೆ ಕೆಲಸ ಮಾಡ್ತಾ ಇದೀವಿ. ಐ ಥಿಂಕ್ ಅದ್ರ ಮೇಲೆ ಫೋಕಸ್ ಮಾಡೋಣ, ಸಂದರ್ಭ ಬಂದಾಗ ವಿದ್ಯೆನ ದಾಟೋಣ. ಸೊ ಇವತ್ತಿನ ಈ ಪ್ರೆಸ್ ಕಾನ್ಫರೆನ್ಸ್ನ ಕಂಕ್ಲೂಡ್ ಮಾಡೋ ಮುಂಚೆ ಒಂದು ಫೈನಲ್ ಪ್ರಶ್ನೆ ಸುದೀಪ್ ಅವ್ರಿಗೆ. ಪ್ಲೀಸ್ ಹ್ಯೂಮರ್ ಮೀ.
ಬಿಗ್ ಬಾಸ್ 8 ಒಂದು ರೆಸಿಪಿ ಆಗಿದ್ರೆ ಯಾವ ಒಂದು 8 ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಇರಲೇಬೇಕು ಅಂತ, ಅಂದರೆ ನಮ್ಮ ಕರ್ನಾಟಕದ ಮನೆಗಳಲ್ಲಿ ಸಿಗುವಂಥ ಯಾವ 8 ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಇರುತ್ತೆ ಅಂತ. ಆಫ್ಕೋರ್ಸ್ ಎಷ್ಟೊಂದು ಇಂಗ್ರೀಡಿಯೆಂಟ್ಸ್ ಹೋಗ್ತಾ ಹೋಗ್ತಾ ಆ್ಯಡ್ ಆಗ್ತಾ ಹೋಗುತ್ತೆ. ಬಟ್ ಇಫ್ ಯು ಹ್ಯಾವ್ ಟು ಪುಟ್ ಟುಗೆದರ್ ಅ ರೆಸಿಪಿ, ಯಾವ 8 ಇಂಗ್ರೀಡಿಯೆಂಟ್ಸ್ ಹಾಕ್ತೀರಾ ಬಿಗ್ ಬಾಸ್ ಸೀಸನ್ 8? ಫಾರ್ ದಟ್ ಮ್ಯಾಟರ್ ಎನಿ ಬಿಗ್ ಬಾಸ್ ಸೀಸನ್. You successfully confused me now. For the first time. Because you love cooking, 8 ingredients that you feel if this was a recipe, ಇದರಲ್ಲಿ ಹಾಕ್ತಿದ್ದೆ. Frankly, ನೀವು ನಾನು ಅಡುಗೆ ಮಾಡೋದನ್ನ ನೋಡಿದ್ರೆ ಅರ್ಥ ಆಗುತ್ತೆ ನನಗೆ. I am the last person to depend on what is available. Right, so now ಏನಿದೆ ಅದನ್ನ ತಗೊಂಡು ನಾನು ಮಾಡ್ಬಿಡ್ತೀನಿ. ಇಟ್ಸ್ ಟ್ರೂ. ಅವ್ರಿಗೆ ಕೇಳಿ, ನನಗೆ ಆ ಮನೇಲಿ ಏನಿದೆ ಅದೇ ಒಂದು ಟ್ಯಾಲೆಂಟ್. ನಿಮಗೆ ಒಂದು ಅಡುಗೆ ಮಾಡಕ್ಕೆ ಹೋದಾಗ ಇದಿಷ್ಟಿರಬೇಕು, ಇದಿರಲೇಬೇಕು, ಅದಿರಲೇಬೇಕು ಅಂತಂದರೆ ಇದು ರೆಸಿಪಿ ಗೋಯಿಂಗ್ ಬೈ ದ ಬುಕ್. ಸೊ ಫಾರ್ ಎಕ್ಸಾಂಪಲ್ ಶೂಟಿಂಗ್ ಹೋದಾಗ ನಾವು ಏನೋ ಮಾಡಕ್ಕೆ ಹೋಗ್ತೀವಿ, ಕೆಲವು ಟೈಮ್ ನಾವು ಕಾಸ್ಟ್ಯೂಮರ್ ಇನ್ನೂ ಶೂಸೇ ತಂದಿರೋಲ್ಲ, ಮೇಲೆ ನೋಡಿದ್ರೆ ಸೂಟ್ ಇರುತ್ತೆ. ನಮ್ಮ ಕ್ಯಾಮ್ರಾ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಚಪ್ಪಲ್ ಹಾಕೊಂಡು ಮಾಡ್ತಾ ಇರ್ತೀವಿ, ಯಾರಿಗೆ ಕಾಣಿಸಲ್ಲ. ಐ ಥಿಂಕ್ ಯು ಶುಡ್ ಜಸ್ಟ್ ಗೋ. ಆ್ಯಂಡ್ ಬಿಗ್ ಬಾಸ್, I think it's too difficult for us to put it into as a recipe. okay. It itself is a very good dish. I think you just enjoy and not die this way. Right, on that note, ಆಚೆ ಬಹಳಷ್ಟು ರೆಸಿಪೀಸ್ ನಮ್ಮೆಲ್ಲರಿಗೋಸ್ಕರ ಕಾಯ್ತಾ ಇದೆ. ಐ ರಿಕ್ವೆಸ್ಟ್ ಆಲ್ ಮೆಂಬರ್ಸ್ ಆಫ್ ದ ಪ್ರೆಸ್ ಟು ಎಂಜಾಯ್ ರಿಫ್ರೆಶ್ಮೆಂಟ್ಸ್. ಆ್ಯಂಡ್ ಸುದೀಪ್ ಅವರು ಹಾಗೂ ಪರಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಪ್ರೆಸೆನ್ಸಿಂದ, ಈ ಮಾತುಕತೆಗಳಿಂದ ಒಂದು ಹೊಸ ಮೊಮೆಂಟಮ್ ಸಿಕ್ಕಿದೆ ಟು ಬಿಗ್ ಬಾಸ್ 8. ಆ್ಯಸ್ ಆಲ್ವೇಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೆಸೆನ್ಸ್, ಥ್ಯಾಂಕ್ ಯು ಫಾರ್ ಯುವರ್ ಸ್ಮೈಲ್ಸ್. ಮಾಧ್ಯಮದವ್ರಿಗೆ ಎಲ್ಲರಿಗೂ ತುಂಬ 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 ಧನ್ಯವಾದಗಳು.